ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಕ್ಲೋಸ್ ಟು 100 ಸೈಟ್ಗಳು, ಮಿಡ್ ಸೈಟು, ಕಾರ್ನರ್ ಸೈಟು, ಕಮರ್ಷಿಯಲ್ ಸೈಟು, ಒಂದು 100 ಸೈಟ್ ಕಾಂಬಿನೇಷನ್ ಆಫ್ ಲೈಕ್ ಅಯೋಧ್ಯ ನಗರ, ಲಕ್ಕಮ್ಮನಹಳ್ಳಿ, ಸತ್ತೂರಲ್ಲಿ ಒಂದು ಸ್ವಲ್ಪ ಇದೆ, ಲಕ್ಕಮ್ಮನಹಳ್ಳಿಯಲ್ಲಿದೆ, ಬೈರಿ ದೇವರಕೊಪ್ಪ, ಓಕೆ, ಮತ್ತೆ ಹುಬ್ಬಳ್ಳಿ ತಾಲೂಕು, ಹುಬ್ಬಳ್ಳಿ ಸಿಟಿ ಸೆಂಟ್ರಲ್ಲೂ ಕೂಡ ಕೆಲವೊಂದಿದೆ, ತಿಮ್ಮಸಾಗರ, ರಾಯನಳ. ಈ ಎಲ್ಲ ಡೀಟೇಲ್ಸ್ನ ಹೇಳ್ತೀನಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಕವರ್ ಮಾಡಿಬಿಡ್ತೀನಿ. ಸೊ ಅದರ ಜೊತೆಗೆ ಕೊನೆಯಲ್ಲಿ ಅಯೋಧ್ಯೆ ನಗರಗಳು ಮ್ಯಾಪ್ಗಳೆಲ್ಲ ಹೆಂಗಿದೆ, ಸೈಟ್ಗಳನ್ನ ಹೆಂಗೆ ಐಡೆಂಟಿಫಿಕೇಶನ್ ಮಾಡಬೇಕು, ಯಾವ ಥರ ಕ್ರಾಸ್ ಚೆಕ್ ಮಾಡಬೇಕು ವಿಸಿಟ್ ಮಾಡಬೇಕಾದ್ರೆ, ಮತ್ತೆ ಡೈಮೆನ್ಷನ್ ಎಲ್ಲ ಯಾವ ಥರ ಓದ್ಕೋಬೇಕು, MTS ನಗರ ಎಲ್ಲಿದೆ, ಸತ್ತೂರದಲ್ಲಿದೆ, ರಾಯನಾಳದಲ್ಲಿದೆ, ಲಕ್ಕಂನಹಳ್ಳಿ ಎಲ್ಲಿದೆ, ಹಾಗೆ ಈ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ KPPಯಲ್ಲಿ ಲಾಗಿನ್ ಹೇಗೆ ಮಾಡಬೇಕು, ಈ ಎಲ್ಲ ಡಾಕ್ಯುಮೆಂಟ್ ಅನ್ನ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು, ಅದನ್ನು ಕೂಡ ಈ ವಿಡಿಯೋದಲ್ಲೇ ಕವರ್ ಮಾಡಿರ್ತೀನಿ. ಸೊ ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸ್ ಐ ವಿಲ್ ಎಕ್ಸ್ಪ್ಲೈನ್ ಪಾಯಿಂಟ್ 1 to ಪಾಯಿಂಟ್ Z. ಸೊ ತರ್ಸಿನ್ಕೊಪ್ಪ ಎಲ್ಲಿದೆ, ಹುಬ್ಳಿಯಲ್ಲಿ ಇವೆಲ್ಲ ಎಲ್ಲಿ ಬರುತ್ತೆ, ಈ ವಿತ್ ಲೊಕೇಶನ್ ಲಾಸ್ಟ್ ರಿವ್ಯೂ ಮಾಡ್ತೀನಿ, ಯಾಕಂದ್ರೆ ಮೊದಲು ಬೇಸಿಕ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡೋಣ ಅಂತ ಹೇಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಬೇಸಿಕ್ಸ್. ಓಕೆ, ಸೊ ನೀವು ಫಸ್ಟ್ ಈ ಆಕ್ಷನ್ ನ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ KPP ಅನ್ನೋ ವೆಬ್ಸೈಟ್ ಅಲ್ಲೇ ಮಾಡಬೇಕಾಗುತ್ತೆ. ಸೊ KPP ಅಂದ್ರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೇಳಿ. ಸೊ ಇದೊಂದು ಮೇನ್ ಆಕ್ಷನ್ ವೆಬ್ಸೈಟ್ ಆಗಿರುತ್ತೆ. ಇದರಿಂದ ನೀವು ಪ್ರೊಸೀಡ್ ಮಾಡಬೇಕಾಗುತ್ತೆ. ಸೊ ಇದು KPPಯಲ್ಲಿ ನಾನು ಆಲ್ರೆಡಿ ಲಾಗಿನ್ ಮಾಡಿಟ್ಟಿದ್ದೀನಿ. ಬಟ್ ನೀವು ಹೇಗೆ ಲಾಗಿನ್ ಮಾಡಬೇಕು, ಹೇಗೆ ಪ್ರೊಸೀಡ್ ಮಾಡಬೇಕು ಕೂಡ ಹೇಳ್ತೀನಿ. ಸೊ ಬಿಫೋರ್ ಐ ಸ್ಟಾರ್ಟ್, ಸ್ಟೆಪ್ ಬೈ ಸ್ಟೆಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಕರ್ನಾಟಕದಲ್ಲಿ ರೈಟ್ ನಾವು ಬೆಳಗಾವಲ್ಲಿ ಆಕ್ಷನ್ ನಡೀತಾ ಇದೆ. KHB ಕಡೆಯಿಂದ ಎಂಟೈರ್ ಕರ್ನಾಟಕ, ಬೀದರ್, ಬೆಂಗಳೂರು, ತುಮಕೂರು, ದಾವಣಗೆರೆ, ಮಂಗಳೂರಲ್ಲಿ ನಡೀತಾ ಇದೆ. ಸೊ ಹಾಸನಲ್ಲಿ ಕೂಡ ಆಕ್ಷನ್ ನಡೀತಾ ಇದೆ. ಯಾವುದೇ ಮುಂಬರುವ ಏನೇ ಮಿಸ್ ಮಾಡಬಾರ್ದು ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಗೂ ನಮ್ಮ ಕಡೆಯಿಂದ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ವಿಡಿಯೋ ಪೂರ್ತಿ ನೋಡ್ಬಿಟ್ಟು ನಿಮ್ದು ಏನೇ ಡೌಟ್ ಇದ್ರು ನಮಗೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನನಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಡೈರೆಕ್ಟ್ ಆಗಿ. ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಓನ್ಲಿ ಕಂಡೀಷನ್ ಇಸ್ ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿರಬೇಕು. ಓನ್ಲಿ ಒನ್ ಕಂಡೀಷನ್. ಆ ಎಲ್ಲ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿದೆ. ಅದೇ ರೀತಿ ಧಾರವಾಡ ಹಿರೇಮಲ್ಲಿಗೌಡ KHP ಲೇಔಟ್ ಅಲ್ಲಿ ನನ್ನ ಹತ್ರ ಓಪನ್ ಮಾರ್ಕೆಟ್ ಅಲ್ಲಿ ಸೈಟ್ ಇದೆ. ಅದನ್ನ ನಾನು ಕೊನೆಯಲ್ಲಿ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಬಟ್ ಲೆಟ್ಸ್ ಕವರ್ ಆಲ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಷನ್ಸ್ ಡೀಟೇಲ್ಸ್ ನ ಕಡೆನ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಲೆಟ್ಸ್ ಮೂವ್ ಆನ್. ಸೊ ಈಗ ನೋಡಿ, ಇದು ಸ್ಟಾರ್ಟ್ ಆಗಿದ್ದು ಎಕ್ಸಾಕ್ಟ್ಲಿ 19ನೇ ತಾರೀಕು 11ನೇ ತಿಂಗಳು, ಒಂದು 4 ದಿವಸದ ಹಿಂದೆ. ಸೊ ನೋಂದಣಿ ಮಾಡಲಿಕ್ಕೆ ನಮಗೆ ಕೊನೆ ದಿನಾಂಕ ಇರೋದು ಡಿಸೆಂಬರ್ 8th ಆಗಿರುತ್ತೆ. 9th ಮತ್ತೆ ನಮ್ದು ನೇರ ಬಿಡ್ಡಿಂಗ್ ಆನ್ ಆಗುತ್ತೆ. ಬಿಡ್ಡಿಂಗ್ ಮುಕ್ತಾಯ ಆಗೋದು 11th ಆಗಿರುತ್ತೆ, 4 ಗಂಟೆ ಸಂಜೆ. ಡೆಲ್ಟಾ ಟೈಮ್ ಬಗ್ಗೆನೂ ಹೇಳ್ತೀನಿ ಲಾಸ್ಟ್ಗೆ. ಸೊ ಫಸ್ಟಿಗೆ ಈ ಡೀಟೇಲ್ಸ್ನ ಹೆಂಗೆ ಓದ್ಕೋಬೇಕು ಅಂತಂದ್ರೆ, ಫಸ್ಟ್ ಸೀರಿಯಲ್ ನಂಬರು, ಆಮೇಲೆ ಸೈಟ್ ನಂಬರು, ಅಳತೆಗಳು. ಇಲ್ಲಿ ಯಾವಾಗ ನಿಮಗೆ ಪ್ಲಸ್ ಮೈನಸ್ ಪಾಯಿಂಟ್ ಎಲ್ಲ ಬಂದಾಗ ಇಟ್ ಇಸ್ ಕ್ಲಿಯರ್ ಕಟ್, ಇವೆಲ್ಲ ಆಡ್ ಸೈಟ್ಗಳಾಗಿರುತ್ತೆ. ಸೊ ಟೋಟಲ್ ಬಂದು 193 ಅಂತ ಕೊಟ್ಟಿದ್ದಾರೆ. ನೋಡಿ, ಇದನ್ನ ಮೀಟರ್ಗಳು ಕೊಟ್ಟಿರೋದ್ರಿಂದ ನಾನು ನಿಮಗೆ ಈಸಿ ಆಗಲಿ ಅಂತ ಗೂಗಲಲ್ಲಿ ಹಾಕಿದ್ದೀನಿ. 1 ಮೀಟರ್ ಅಂದ್ರೆ 3.2 feet ಬರುತ್ತೆ. ಫಾರ್ ಎಕ್ಸಾಂಪಲ್ 17 ಪಾಯಿಂಟ್ ಅಂದ್ರೆ 7, 14, 7, 20, ಒಂದು ಸೈಡ್ ಒಂದು 22 ಅಡಿ ಇದೆ. 14 ಅಂದ್ರೆ 36 ಅಡಿ ಒಂದ್ ಸೈಡ್ ಇದೆ. 12 ಅಡಿ ಅಂತಂದ್ರೆ 36 ಅಡಿ ಬರುತ್ತೆ. ಈ ತರ ನೀವು ಇದನ್ನ ಓದ್ಕೋಬೇಕು. 4 ಭಾಗದಲ್ಲೂ ಇದು ವೇರಿಯೇಷನ್ ಅಂದ್ರೆ ಕಾರ್ನರ್ ಸೈಟ್ ಆಗಿರುತ್ತೆ. ಕ್ಷೇತ್ರ ಬಂದ್ಬಿಟ್ಟು ಚದರ ಮೀಟರ್ ಅಲ್ಲಿ 198 ಅಂತ ಇದೆ. ಸೊ ಇದನ್ನ 198 ಇಂಟು 10.7 ಮಾಡಿದ್ರೆ ಇದು 2118 ಅಡಿ ಬರುವಂತಹ ಸೈಟ್ ಇದು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 29 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಇದನ್ನ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡೋಕ್ ಹೋದ್ರೆ ನಿಮ್ಗೆ ಈಸಿಯಾಗಿ ತೋರಿಸ್ಬಿಡ್ತೀನಿ ಯಾವ ತರ ಪ್ರೈಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ. ಬಹಳ ಮಂದಿಗೆ ಇದೇ ಕನ್ಫ್ಯೂಸ್ ಆಗ್ತಿರ್ತೀವಿ. ಸೊ ಈಗ 29 ಲಕ್ಷ ಹಾಕಿ, ಓಕೆ, ಡಿವೈಡೆಡ್ ಬೈ ನಾನು ಹೇಳ್ದಲ್ಲ ಆಗ್ಲೇ ಟೋಟಲ್ ಮಾಡಿದಾಗ 2156 ಅಡಿ ಏನೋ ಬಂತಲ್ವಾ. 1345 ರೂಪಾಯಿ ಅಪ್ರಾಕ್ಸಿಮೇಟ್ಲಿ. ಓಕೆ, ಸ್ಟಾರ್ಟಿಂಗ್ ಪ್ರೈಸು. ಓಕೆ, ಮಾರ್ಕೆಟ್ ಅಲ್ಲಿ ಏನಿದೆ, ನಿಮ್ಗೆ ಯಾವ ರೇಟಿಗೆ ಬೇಕು, ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಹೆಂಗೆ ಪರ್ಚೇಸ್ ಮಾಡಬೇಕು, ಇಲ್ಲ ಪರ್ಸನಲ್ ಯೂಸ್ ಮಾಡಬೇಕಂದ್ರೆ ಮಾರ್ಕೆಟ್ ಲೆವೆಲ್ ಹೆಂಗೆ ಮ್ಯಾಚ್ ಮಾಡಬೇಕು ಅದನ್ನ ಮಾಡ್ಕೊಳ್ಳಿ. ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ EMD 1 ಲಕ್ಷ ಕಟ್ಟಲೇಬೇಕು. ಹಾಗೆ ಒಂದು 500 ರೂಪಾಯಿ ಫೀಸ್ ಇರುತ್ತೆ. ಓಕೆ, ಇನ್ ಕೇಸ್ ಸಕ್ಸಸ್ಫುಲ್ ಆದ್ರೆ EMD ಅಮೌಂಟು ಟೋಟಲ್ ವ್ಯಾಲ್ಯೂ ಅಲ್ಲೇ ಆಡ್ ಮಾಡ್ತಾರೆ ಒಂದೊಂದ್ಸಲ. ಇಲ್ಲಾಂದ್ರೆ ನಿಮಗೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ವಿದಿನ್ 30 to 45 days ಅಲ್ಲಿ ಹುಬ್ಳಿ ಧಾರವಾಡ ನಗರಾಭಿವೃದ್ಧಿ ಸ್ವಲ್ಪ ಸ್ಲೋ ಇದೆ, ಮ್ಯಾಕ್ಸಿಮಮ್ 2 months ಅಲ್ಲಿ ರಿಫಂಡ್ ಆಗೇ ಆಗುತ್ತೆ.
ಸೊ ಇದನ್ನ ನೋಡಿ, ಎರಡನೇದು ಈ ತರ ಇದೆ, ಮೂರನೇದು ಈ ತರ ಇದೆ. ಇಲ್ಲಿ ಕೆಲವೊಂದು ಆಡ್ ಸೈಟ್ಗಳು ತುಂಬಾ ಇದೆ, ಗಮನದಲ್ಲಿರ್ಲಿ. ಮೂಲೆ ನಿವೇಶನಗಳು ಅಯೋಧ್ಯ ನಗರದಲ್ಲೇ 4-5 ಸರ್ವೆ ನಂಬರ್ ಇದೆ. 157/1, 157/3, 156 ಇದೆ. ಈ ತರ ಎಲ್ಲ ನೀವು ಇದನ್ನ ಓದ್ಕೋಬೇಕು ನೀಟಾಗಿ. ಓಕೆ, ಸೊ ಲಕ್ಕಂನಳ್ಳಿ ಕೂಡ ಇದೆ, ಸೈಟ್ ನಂಬರ್ 3, 4, 5, 6, 7, 9 ಇದೆ. ಓಕೆ, ಈಗ ನೋಡಿ ಇದು ಅಯೋಧ್ಯ ನಗರದ್ದು ನಾವು ಪ್ರೈಸ್ ಅನ್ನ ಮಾಡಿದ್ವಿ. ಓಕೆ, ಸೊ ಲಕ್ಕಂನಳ್ಳಿ ನೋಡಿ, ಸೊ 132 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1,500 ಅಡಿ, 20 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ 1,500, ಸೊ 20 ಲಕ್ಷ ಡಿವೈಡೆಡ್ ಬೈ 1,450 ಅಡಿ, ಸೇಮ್ ಪ್ರೈಸ್. ಮಾರ್ಕೆಟ್ ಅಲ್ಲಿ ತುಂಬಾ ಇದೆ, 2,000, 3,000 ಎಲ್ಲ ಹೇಳ್ತಾರೆ ಕೆಲವೊಂದು ಬೇರೆ ಬೇರೆ ಜಾಗದಲ್ಲಿ. ಬಟ್ ಈ ಲಕ್ಕಂನಳ್ಳಿ ನೋಡಿ. ಓಕೆ, ಸೊ ಲಕ್ಕಂನಳ್ಳಿ 1000 ಸ್ಕ್ವೇರ್ ಫೀಟ್ಗೆ 12 ಲಕ್ಷ, ಅಂದ್ರೆ ನಿಮ್ಗೆ ಇನ್ನೂ ಹತ್ತತ್ರ 1,100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲಕ್ಕಂನಳ್ಳಿ ಬಂದಿದೆ. ಲಾಸ್ಟ್ ಟೈಮ್ ಇಲ್ಲಿ 700 ರೂಪಾಯಿ ಏನೋ ಇತ್ತು, ಅದೊಂದು ಗಮನದಲ್ಲಿರಲಿ. ಸೊ ಇಲ್ಲಿ ನೋಡಿ 102 ಅಂದ್ರೆ 30-40 ಸೈಟ್ ಇದ್ದಂಗೆ ಸ್ವಲ್ಪ ಕಮ್ಮಿ ಸೈಟು, 12 ಲಕ್ಷ. ಲಾಸ್ಟ್ ಟೈಮ್ ಇದೇ ಸೈಟ್ 8 ಲಕ್ಷಕ್ಕಿತ್ತು. ಗೌರ್ಮೆಂಟ್ ಅವರೇ 4 ಲಕ್ಷ ಇನ್ಕ್ರೀಸ್ ಮಾಡಿದ್ದಾರೆ, ಬಿಕಾಸ್ ಇಟ್ ಇಸ್ ಗೆಟಿಂಗ್ ಡೆವಲಪ್ಡ್ ಬೆಟರ್. ಬೈರಿ ತವರ್ಕೊಪ್ಪ ಲಾಸ್ಟ್ ಟೈಮ್ ಇಸ್ ಅ ಹಾಟ್ ಸ್ಪಾಟ್ ಆಗಿತ್ತು. ಕೆಲವೊಂದು ಸೈಟ್ಗಳು ರಿಪೀಟ್ ಆದಂಗೆ ಕಾಣ್ತಾ ಇದೆ. ಮೋಸ್ಟ್ಲಿ ತುಂಬಾ ಜನ ತಗೊಂಡವರು ಕ್ಯಾನ್ಸಲ್ ಮಾಡ್ದಂಗಿದೆ. ಬಟ್ ಅದ್ರ ಜೊತೆಗೆ ಇನ್ನೂ ತುಂಬಾ ಸೈಟ್ಗಳು ಆಡ್ ಆಗಿದೆ, ಅದನ್ನ ಗಮನದಲ್ಲಿರಲಿ. ಸೊ ಜಸ್ಟ್ ಎಕ್ಸಾಂಪಲ್ ಇದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನೋಡಿ, ಟೋಟಲ್ 60 ಅಡಿ ಇರುವಂತಹ ಸೈಟು ನಿಮಗೆ 10 ಅಂದ್ರೆ ಒಂದ್ ಸೈಡ್ 30 ಇದೆ, ಒಂದ್ ಸೈಡ್ 10 ಇದೆ, 5 ಅಂದ್ರೆ 10 ಇದೆ. ಇನ್ನೊಂದ್ ಸೈಡ್ ಬಂದ್ಬಿಟ್ಟು 8 ಅಂದ್ರೆ 24 ಅಡಿ ಉದ್ದ ಬರುತ್ತೆ. ಸೊ ಒಂದ್ ಸೈಡ್ 30 ಅಡಿ, ಒಂದ್ ಸೈಡ್ 15 ಅಡಿ, ಉದ್ದ ಬಂದ್ಬಿಟ್ಟು 24 ಅಡಿ ಬರುತ್ತೆ. ಟೋಟಲ್ ಬಂದ್ಬಿಟ್ಟು ಈ ತರ ನೀವು ಇದನ್ನ ಓದ್ಕೋಬೇಕು. 60 ಸ್ಕ್ವೇರ್ ಮೀಟರ್ ಅಂದ್ರೆ 650 ಅಡಿ ಏನೋ ಬರುತ್ತೆ. ಸೊ ಇದು ನೋಡಿ ನೀಟಾಗಿರೋದು ಬೇಕು ಅಂದ್ರೆ ಇಲ್ಲಿದೆ ನೋಡಿ, 245B 12/9 ಅಂದ್ರೆ 30-40 ಸೈಟ್. ನಾವು ಮಾರ್ಕೆಟ್ ಅಲ್ಲಿ ಏನ್ ಮಾತಾಡ್ತೀವಲ್ಲ LIG ಅಂತೇಳಿ, ಆ ತರ ಸೈಟ್ ಇದು. ನೀಟಾಗಿದೆ, 19 ಲಕ್ಷ. ಸೊ ಇದು ಯಾವ ಏರಿಯಾ ಬಂದ್ಬಿಟ್ಟು ಬೈರಿ ದೇವರಕೊಪ್ಪ, BGS ಸ್ಕೂಲ್ ಹಿಂದ್ಗಡೆ ಬರುತ್ತೆ ಬೈರಿ ದೇವರಕೊಪ್ಪ. ಜಸ್ಟ್ ಐ ವಿಲ್ ಗಿವ್ ಯು ರಫ್ಲಿ ಎಷ್ಟಾಗುತ್ತೆ ಅಂತ ಹೇಳಿದ್ರದ್ದು. 19 lakhs ಡಿವೈಡೆಡ್ ಬೈ 1162 ಏನೋ ಬರುತ್ತೆ ಸ್ಕ್ವೇರ್ ಫೀಟ್ ಅಲ್ಲಿ. 1,600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಸೊ ಮತ್ತೆ ಅಯೋಧ್ಯ ನಗರದಲ್ಲಿ ಸೆಂಟರ್ ಸೈಟ್ಗಳಿದೆ. ಅಯೋಧ್ಯ ನಗರದಲ್ಲಿ ಮತ್ತೆ ಸೆಂಟರ್ ಸೈಟ್ ಇದೆ. ಅದರ ಜೊತೆಗೆ ಹುಬ್ಬಳ್ಳಿ ತಾಲೂಕಿನ ಮರಿಯಾನ್ ತಿಮ್ಮಸಾಗರ ವಿನ್ಯಾಸ, ಅದು ಕೂಡ ಎಲ್ಲಿದೆ ಅಂತ ತೋರಿಸ್ತೀನಿ. ಹಾಗೆ ತಾರಿಯಾಳ ರಾಯನಾಳಲ್ಲೂ ಕೂಡ ಒಂದು ಸೈಟ್ ಇದೆ, ಯಲ್ಲಾಳನ. ಸಿಂಪಲ್ ಗೈಸ್, ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಒಂದು ಆಧಾರ್ ಕಾರ್ಡು, ಒಂದು ಪ್ಯಾನ್ ಕಾರ್ಡು ಡೀಟೇಲ್ಸ್ ಬೇಕು. ದೇರ್ ಇಸ್ ನಥಿಂಗ್ ಮಚ್, ಏನ್ ಹಾಕಿಲ್ಲ. ಚಿಕ್ಕ ಸೈಟ್ಗೆ EMD 50,000, ದೊಡ್ಡ ಸೈಟ್ಗೆ EMD 1 ಲಕ್ಷ. ಪ್ರತಿಯೊಂದು ಪ್ರೊಸೆಸ್ ಆನ್ಲೈನ್ ಆಗುತ್ತೆ. ನಿಮ್ ಕಡೆ ಆನ್ಲೈನ್ ಇಲ್ಲ ಇದ್ರೆ ಮಾತ್ರ ಆಫ್ಲೈನ್ RTGS ಮಾಡಿ, ಇಲ್ಲಾಂದ್ರೆ ಆನ್ಲೈನ್ ಮಾಡಿ. ಓಕೆ, KPP ಪರ್ಮಿಷನ್ ತಗೋಬೇಕಂದ್ರೆ KPP ಅಲ್ಲೇ ಅಕೌಂಟಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ, ನಗರಾಭಿವೃದ್ಧಿ ಅಕೌಂಟಿಗೆ ಪೇಮೆಂಟ್ ಮಾಡಬಾರ್ದು. ಈ ಅಕೌಂಟ್ ಕೊಟ್ಟಿರೋದು ನಾಳೆ ಸಕ್ಸಸ್ಫುಲ್ ಆದ ಮೇಲೆ ನೀವು ಪೇಮೆಂಟ್ ಮಾಡ್ತಿರಲ್ಲ 25%, 75%, ಆ ಡೀಟೇಲ್ಸು ಹುಬ್ಳಿ ಶಾಖೆ ನಮ್ಮ ಕಮಿಷನರ್ ಹೆಸರಿಗೆ ಹೋಗ್ಬೇಕಾಗುತ್ತೆ. ಸೊ ದಟ್ ಇಸ್ ಬೇಸಿಕ್ ಎಲ್ಲ ಇದೆ. ಓಕೆ, ಸೊ ಸಿಂಗಲ್ ಬಿಡ್ಡರ್, ಡಬಲ್ ಬಿಡ್ಡರ್ ಡೀಟೇಲ್ಸ್ ಏನು ಹಾಕಿಲ್ಲ. KPP ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಅದನ್ನ ನಾನು ಈಗ ಸದ್ಯನೇ ತೋರಿಸ್ಕೊಡ್ತೀನಿ. ಸೊ ಈ ತರ ನೋಡ್ಬೇಕು. ಕಮಿಷನರ್ ಸಂತೋಷ್ ಕುಮಾರ್ ಬಿರದಾರ್ ಸರ್ ಅಂತೇಳಿ ತುಂಬಾ ಒಳ್ಳೆಯವರು. ಏನಾದ್ರು ನೀವು ಹೋಗಿ ಮೀಟ್ ಮಾಡ್ಬೇಕಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಪರ್ಮಿಷನ್ ತಗೊಂಡು ಮೀಟ್ ಮಾಡ್ಬೋದು. ಇವನ್ ಅಧ್ಯಕ್ಷರು ಕೂಡ ಶಾಕಿರ್ ಸರ್ ಅಲ್ಲೇ ಇರ್ತಾರೆ. ಓಕೆ, ಕೆಲವು ಮ್ಯಾನೇಜರ್ಸ್ ಎಲ್ಲ ಇರ್ತಾರೆ. ಯು ಕ್ಯಾನ್ ಹ್ಯಾವ್ ಎನಿ ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಟಾಕ್ ಟು ದಮ್. ಇದು ಆಕ್ಷನ್ ಆಗಿರೋದ್ರಿಂದ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್, ಏನು ಇರೋದಿಲ್ಲ. ಯಾರು ಬೇಕಾದ್ರೂ ಎಷ್ಟು ಸೈಟ್ ಬೇಕಾದ್ರೂ ಅರ್ಜಿ ಹಾಕಿ ಎಷ್ಟು ಬೇಕಾದ್ರೂ ತಗೋಬಹುದು. ಪ್ರತಿಯೊಂದು ಆಕ್ಷನ್ ಪ್ರಾಪರ್ಟಿಗೂ ಅಬ್ಸಲ್ಯೂಟ್ ಸೇಲ್ ಡೇಟ್ ಕೊಡ್ತಾರೆ. ನೀವು ಪರ್ಚೇಸ್ ಮಾಡಿದ್ಮೇಲೆ ರೀಸೇಲ್ ನ ಇಮಿಡಿಯೇಟ್ ಆಗಿ ಮಾರಬಹುದು. ಓಕೆ, ಸೊ ನೆಕ್ಸ್ಟ್ ಇಸ್ KPP. ನಾನು ಆಲ್ರೆಡಿ ಲಾಗಿನ್ ಮಾಡಿಟ್ಟಿದ್ದೀನಿ. ಓಕೆ, ಸೊ ನೀವು ಯಾವಾಗಲೂ KPP ಒಳಗಡೆ ಬಂದ್ಮೇಲೆ, ಓಕೆ, ಸೊ ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್, HDUDA, ಹುಬ್ಬಳ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬರುತ್ತೆ. ಈ ತರ ಸರ್ಚ್ ಮಾಡಿ. ಓಕೆ, ಸೊ ಇಲ್ಲಿಗೆ ಹೆಂಗ್ ಬಂದೆ ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಐ ವಿಲ್ ಟೆಲ್ ಯು ಹೌ ಟು ಡೂ ದಿಸ್ ಆಲ್ಸೋ. ಸೊ ಜಸ್ಟ್ ಪುಟ್ ಲೈಕ್ ಹೌ ಟು ಲಾಗ್ ಇನ್ ಟು, ಈ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, KPPP ಅಂತ ಹಾಕಿ. ಸೊ ಮೂಮೆಂಟ್ ಯು ಪುಟ್ KPP ಆದ ತಕ್ಷಣ ಈ ರೆಡ್ ಕಲರ್ ಏನ್ ಕಾಣ್ತಾ ಇದೆಯಲ್ಲ, ಇದು ನಂದೇ ಚಾನಲ್ ಲಿಂಕು, ಹೌ ಟು ಲಾಗಿನ್ ಟು KPP. ಇದನ್ನ ಫಾಲೋ ಮಾಡಿ. KPP ಲಾಗಿನ್ ಏನ್ ಮಾಡಬೇಕು, ಏನೇನ್ ಡೀಟೇಲ್ಸ್ ಬೇಕು, ಯಾವ ತರ ವೆರಿಫಿಕೇಶನ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಹಾಕಿದೀನಿ. ಅಂಡ್ ಸೆಕೆಂಡ್ ಥಿಂಗ್, ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಅಂತ ಹಾಕಿದ್ರೆ ಅಗೇನ್ ನಂದೇ ಚಾನಲ್ ಬರುತ್ತೆ. ನಾನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೆಂಗೆ ಬಿಡ್ ಅನ್ನ ಸಬ್ಮಿಟ್ ಮಾಡ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕು, ಜನರಲ್ ಆಗಿ ಎಲ್ಲ ಹೇಳಿದ್ದೀನಿ. ಅದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಈ ಎರಡನ್ನೂ ನೋಡಿ. ಈ ಎರಡ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ಅಲ್ಲಿಂದನೇ ನೋಡಿ, ಇಲ್ಲ ಗೂಗಲ್ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಬರುತ್ತೆ.
ದಟ್ ಇಸ್ ಆಲ್ಸೋ ಫೈನ್. ನಾನು ನಿಮಗೋಸ್ಕರ ಈಗ ಲಾಗಿನ್ ಮಾಡಿಟ್ಟಿದ್ದೀನಿ. ಓಕೆ, ಸೊ ಪಬ್ಲಿಷ್ಡ್ ಹೋಗಿ ಹುಬ್ಬಳ್ಳಿ ಧಾರವಾಡ ಕೊಟ್ಬಿಟ್ರೆ, ಸರ್ಚ್ ಕೊಟ್ಬಿಟ್ರೆ ನಿಮಗೆ, ಸೊ ನಾನು ಕ್ಲೋಸ್ ಟು 100 ಸೈಟ್ ಅಂತ ಹೇಳಿದ್ದೀನಿ. ಇಫ್ ಯು ಸಿ ದಿಸ್ ಇಯರ್, ಪ್ರತಿ ಪೇಜಲ್ಲೂ 10 ಸೈಟ್ ಇದೆ. ನೀವು ಅರ್ಜಿ ಹಾಕ್ಬೇಕಾದ್ರೆ ಯಾವ ಸೈಟಿಗೆ ಹೋಗಿ ಹಾಕ್ತಾ ಇದ್ದೀರಾ ಅದನ್ನೇ ಹುಡುಕ್ಬಿಟ್ಟು ಹಾಕಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಲೆಟ್ಸ್ ರೀಡ್ ದಿಸ್. ಈ ಆಕ್ಷನ್ ಫಾರ್ ಬೈರಿ ದೇವರಕೊಪ್ಪ, ಸರ್ವೆ ನಂಬರ್ 310/2 2317, ಕಾರ್ನರ್ ಸೈಟ್ ಬಂದ್ಬಿಟ್ಟು 245B. ನೀಟಾಗಿ ಓದ್ಕೋಬೇಕು, ಇದು ಅದರ ಬಗ್ಗೆ. ಸೊ ಇಲ್ಲಿ ನೋಡಿ, ವ್ಯೂ ಡೀಟೇಲ್ಸ್ ಹೋದ್ರೆ ಲಾಸ್ಟ್ ಡೇಟು, ಆಕ್ಷನ್ ಡೇಟು ಎಲ್ಲ ಹೇಳುತ್ತೆ. ಇಲ್ಲಿ ಡೌನ್ಲೋಡ್ ಹೋದ್ರೆ ನಿಮಗೆ ಬೈರಿ ದೇವರಕೊಪ್ಪ ಮ್ಯಾಪು, ಕಾಂಟ್ಯಾಕ್ಟ್ ಡೀಟೇಲ್ಸು, ಸ್ಪೆಸಿಮನ್ ಸಿಗ್ನೇಚರು, ಟರ್ಮ್ ಅಂಡ್ ಕಂಡೀಷನ್ ಎಲ್ಲ ಬರುತ್ತೆ. ಈಗ ನೀವು ಸ್ಪೆಸಿಮನ್ ಸಿಗ್ನೇಚರ್ ಅಂತ ಏನ್ ಹೇಳ್ತೀರಾ ಅಂತ ಹೇಳ್ತೀನಿ ನೋಡಿ. ಸೊ ಒಂದು ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ 500 ರೂಪಾಯಿ ಫೀಸು, 50,000 1 ಲಕ್ಷ AMD ಫೀಸ್ ಇರುತ್ತೆ. ದಟ್ ಇಸ್ ಬೈ ಡಿಫಾಲ್ಟ್ ಆಗಿ ಬೇಸ್ಡ್ ಆನ್ ದ ಡೈಮೆನ್ಷನ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದನ್ನು ಕೂಡ ಫಿಲ್ ಮಾಡಿ ಲೋಡ್ ಮಾಡಬೇಕು. ಎಲ್ಲಿ ಲೋಡ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ, ಬಟ್ ಫಿಲ್ಲಿಂಗ್ ಸಿಂಪಲ್ ಆಗಿದೆ. ಇಮೇಲ್ ಅಡ್ರೆಸ್ಸು, ಮೊಬೈಲು, ಲ್ಯಾಂಡ್ ಲೈನು ಅಡ್ರೆಸ್ಸು, ಯಾಕೆಂದ್ರೆ ಅವರು ಇದರಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಸಿಮನ್ ಸಿಗ್ನೇಚರ್ ಅಂತ ಹೇಳ್ತಾರೆ. ಇಟ್ಸ್ ಒಂದು ಫಾರ್ಮ್ಯಾಟ್. ಸೊ ಶ್ರೀಮತಿ ಶ್ರೀ, ನಿಮ್ಮ ಹೆಸರು, ನಿಮ್ಮ ಪರ್ಚೇಸ್ ಹೆಸರು, ಅಡ್ವರ್ಟೈಸ್ ನಂಬರು, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬ್ಲಾಂಕ್ ಬಿಟ್ಕೊಳ್ಳಿ, ಫಿಲ್ ಮಾಡ್ಬೋದು. ಡಿಸ್ಟಿಕ್ ಧಾರವಾಡ, ಯಾವ ಲೇಔಟ್, ಅಯೋಧ್ಯ ನಗರನ, ಲಕ್ಕಂನಳ್ಳಿನ, ಓಕೆ, ಸತ್ತೂರ, ಇಲ್ಲ ಬೈರಿ ದೇವರಕೊಪ್ಪನ, ಅದನ್ನ ಮಾಡಿ ಲೇಔಟ್ ಹಾಕಿ, ಡೈಮೆನ್ಷನ್ ಅಲ್ಲೇನ್ ಮೆನ್ಷನ್ ಮಾಡಿದಲ್ಲ ಅದನ್ನೇ ಹಾಕಿ, ಸೈಟ್ ನಂಬರ್ ಕೂಡ ಬರೀರಿ, ಈಸಿ ಆಗುತ್ತೆ. ಇಲ್ಲೊಂದು ಫೋಟೋ ಹಾಕಿ ಸಿಗ್ನೇಚರ್ ಮಾಡಿ ಇದನ್ನು ಕೂಡ ಲೋಡ್ ಮಾಡಬೇಕು. ಅದನ್ನೆಲ್ಲ ಅಂತ ಹೇಳ್ತೀನಿ. ಸ್ಪೆಸಿಮನ್ ಸಿಗ್ನೇಚರ್ ಆಫ್ ಬಿಡ್ಡರ್ಸ್ ಒಂದು 2-3 ಸಲ ಇಲ್ಲಿ ಸೈನ್ ಮಾಡಿ ಇದನ್ನು ಕೂಡ ಲೋಡ್ ಮಾಡಿ. ಸಿಂಪಲ್ ಆಗಿರೋ ಫಾರ್ಮ್ ಇದು, ಇದ್ರ ಬಗ್ಗೆ ತುಂಬಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಡಿ. ಸೊ ಇನ್ನುಳಿಕಿದ್ದು ಮ್ಯಾಪ್ ಎಲ್ಲ ಇಲ್ಲೇ ಡೌನ್ಲೋಡ್ ಮಾಡಿ. ಪ್ರತಿ ಒಂದು ಮ್ಯಾಪ್ ಅನ್ನು ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಐ ಟ್ರೈ ಟು ಪುಟ್ ಇಟ್. ಬಟ್ ನೀವು ಏನಾದ್ರೂ ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ಇಲ್ಲಿಂದ ನೋಟಿಫಿಕೇಶನ್ ಅಂತೂ ಶೇರ್ ಮಾಡ್ತೀನಿ, ಬಟ್ ಇಲ್ಲಿಂದ ತಗೊಳ್ಳಿ. ಈಗ ಲೆಟ್ಸ್ ಗೋ ಟು 110 ಪೇಜ್ಗೆ ಹೋಗೋಣ. ಈಗ ನೋಡಿ, ಆಕ್ಷನ್ ನಂಬರ್ ಅಯೋಧ್ಯ ನಗರ, ಸರ್ವೆ ನಂಬರ್ 156, ಕಾರ್ನರ್ ಸೈಟ್ 163. ಓಕೆ, ಸೊ ಅದ್ರದಕ್ಕೆ ಸಂಬಂಧಪಟ್ಟಿದ್ದ ಮ್ಯಾಪ್ಸು, ಲೇಔಟ್ಸು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ಡೌನ್ಲೋಡ್ ಮಾಡಿದ್ದೀನಿ. ಅದು ಕೂಡ ಇಲ್ಲೇ ಇದೆ. ಓಕೆ, ಸೊ ಈ ತರ ನೀವು ಹುಡುಕ್ಬೇಕು. ಬಟ್ ಪಾರ್ಟಿಸಿಪೇಷನ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್ ಗೈಸ್. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್, ಈಗ ಮರಿಯನ್ ತಿಮ್ಮಸಾಗರ ಕಾರ್ನರ್ ಸೈಡ್ಗೆ ಫಸ್ಟ್ ಒನ್, ಸೈಟ್ ನಂಬರ್ 19 ನಾನು ಹಾಕ್ತಾ ಇದ್ದೀನಿ ಅನ್ಕೋಣ. ಇದು ಥರ್ಡ್ ಒನ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡಿ 5 ಸೆಗ್ಮೆಂಟ್ ಇದೆ. ಓಕೆ, ಸೊ ಜನರಲ್ ಕಂಡೀಷನ್ ಸಿಂಪಲ್, ಎಲ್ಲರೂ ಹೂ ಅಂತಾನೆ ಹೇಳ್ಬೇಕು, ಅಲ್ಲಿ ಏನು ಆಪ್ಷನ್ ಇಲ್ಲ ನಿಮಗೆ. ಓಕೆ, ಸೊ ಸೆಕೆಂಡ್ ಒನ್ ಅಪ್ಲೋಡ್ ಆಕ್ಷನ್ ಡಾಕ್ಯುಮೆಂಟ್ಸ್ ಇದೆ. ಇಲ್ಲಿ ನೋಡಿ, ನಾನು ಫೋಟೋಸ್, ಸಿಗ್ನೇಚರ್, ಸ್ಪೆಸಿಮನ್ ಅಂತ ಹೇಳಿದೆ, ತೋರಿಸಿದ್ದೀನಿ. ಅದನ್ನ ಇಲ್ಲಿ ಲೋಡ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಇಲ್ಲಿ ಲೋಡ್ ಮಾಡಿ. ನಿಮ್ದು ಒಂದು ಪ್ಯಾನ್ ಕಾರ್ಡು ಮತ್ತೆ ನಿಮ್ದೊಂದು ಆಧಾರ್ ಕಾರ್ಡ್ ಇಲ್ಲಿ ಲೋಡ್ ಮಾಡಿ. ಈ 4 ಲೋಡ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಐ ವಿಲ್ ಜಸ್ಟ್ ಶೋ ಇಟ್ ಯು. ತುಂಬಾ ಕನ್ಫ್ಯೂಸ್ ಆಗ್ತೀರಾ ನೀವು. ಒಂದ್ ಯಾವ್ದಾದ್ರು ತೋರಿಸ್ಬಿಡ್ತೀನಿ ಡೌನ್ಲೋಡ್ ಅಲ್ಲಿ. ಲೆಟ್ ಲೋಡ್ ದಿಸ್ ಓನ್ಲಿ. ಇನ್ವ್ಯಾಲಿಡ್ ಫೈಲ್ ಅಂತ ಬರ್ತಾ ಇದೆ. ಐಮ್ ಜಸ್ಟ್ ರ್ಯಾಂಡಮ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು ಅಷ್ಟೇ ಇದನ್ನ. ಬಟ್ ನೀವು ಪ್ರಾಪರ್ ಆಗಿರೋದೇ ಹಾಕ್ಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ಡೇಟಾ ಹೆಂಗ್ ಲೋಡ್ ಮಾಡ್ಬೇಕಂತೇಳಿ. ಓಕೆ, ಸೊ ಇದನ್ನೆಲ್ಲ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಇದು ಕೂಡ ಗ್ರೀನ್ ಆಗುತ್ತೆ. ಲಾಸ್ಟ್ಗೆ ಡಿಕ್ಲರೇಷನ್ ಮಾಡಬೇಕು. ಸುಮ್ಮನೆ ಒಂದು EMD ಪೇಮೆಂಟ್ ಅನ್ನು ಹೆಂಗ್ ಮಾಡೋದಿಲ್ಲ, ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಸಿಂಪಲ್, ನಿಮಗೆ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಕಾರ್ಡಿಗೆ 1% ಜಾಸ್ತಿ ಚಾರ್ಜ್ ಮಾಡ್ತಾರೆ. ಡೆಬಿಟ್ ಕಾರ್ಡು ಕ್ಲಿಕ್ ಮಾಡಿ. ನೀವು ಹೆಂಗೆ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಕಾರ್ಡ್ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ತಿಲ್ಲ, ಹಂಗೆ ನೆಟ್ ಬ್ಯಾಂಕಿಂಗ್ ಬೇಕಾದ್ರೂ ಮಾಡಿ, ವಾಲೆಟ್ ಆದ್ರೂ ಮಾಡಿ. ದಿಸ್ ಇಸ್ ಲಾಸ್ಟ್ ಆಪ್ಷನ್. ನಿಮ್ಮ ಹತ್ರ ಯಾವುದು ಇಲ್ಲ ಅಂತಂದ್ರೆ ಐ ರೆಕಮೆಂಡ್ ಇದನ್ನ ಮಾಡಕ್ ಹೋಗ್ಬೇಡಿ. ಬಟ್ ಸ್ಟಿಲ್ ದಿಸ್ ಒನ್ ಆಫ್ ದ ಆಪ್ಷನ್. ಪ್ರೊಸೀಡ್ ಟು ಪೇಗೆ ಹೋದ್ರೆ, ಓಕೆ, ನೀವು ಇಲ್ಲಿ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಜನರೇಟ್ ಚಲನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ UPI ಆಪ್ಷನ್ ನಿಮ್ಗೆ ಕೊಡಲ್ಲ. ಸೊ ವೆರಿಫೈ ಚಾನಲ್ ಬರುತ್ತೆ. ಸೊ ಓಕೆ, ಈ ಚಾನಲ್ ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲೇ ಬಂದಿದೆ ನೋಡಿ ಆರೋ ಮಾರ್ಕು. ಸೊ ಇದೇನ್ ಹೇಳುತ್ತೆ ಅಂದ್ರೆ, ಈ ಚಲನ್ ಏನಿದೆಯಲ್ಲ ಇದು ಯೂನಿವರ್ಸಲ್ ಅಕೌಂಟ್ ಡೀಟೇಲ್ಸ್ ಇದು. ಓಕೆ, ಯೂನಿವರ್ಸಲ್ ಅಕೌಂಟ್ ಡೀಟೇಲ್ಸ್ ಈ ಸೈಟ್ಗೆ, ಈ ರೆಫರೆನ್ಸ್ ನಂಬರ್ಗೆ ಇದು ಮಾಡಿರುವಂತದ್ದು. ನೀವು ಇದಕ್ಕೆ ಹೋಗಿ ಬ್ಯಾಂಕಲ್ಲಿ ಹೋಗಿ ಇದನ್ನು ಕೊಟ್ಬಿಟ್ಟು ನಿಮ್ಮ ಅಕೌಂಟ್ ಇಂದ ಇದಕ್ಕೆ ಈ ಅಮೌಂಟ್ ಅನ್ನು ಎಕ್ಸಾಕ್ಟ್ಲಿ ಡೆಬಿಟ್ ಮಾಡಿಸಿದ್ರೆ, ನೀವು ಡೆಬಿಟ್ ಮಾಡಿಸಿ ಬಂದ ತಕ್ಷಣ ಒಂದು 2 to 3 ಅವರ್ಸ್ ಬಿಟ್ಟು ಚೆಕ್ ಮಾಡಿ. ಓಕೆ, ನೀವು ಬ್ಯಾಕಿಗೆ ಬಂದ್ರೆ ಈ 50,000 ಏನಿದೆಯಲ್ಲ ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಹೋಗೋಣ. ಸೊ ಇಲ್ಲಿ ಜಸ್ಟ್ ಪೆಂಡಿಂಗ್ ಅಲ್ಲಿದೆ, ಇನ್ನೂ 12 ದಿವಸ ಟೈಮ್ ಇದೆ ಅಂತೇಳಿ. ಇದು ಕೂಡ ಗ್ರೀನ್ ಆಗಿರುತ್ತೆ. ಫೀಸ್ಗೆಲ್ಲ ಈ ತರ ಮಾಡಕ್ ಹೋಗ್ಬಿಡಿ. ಬ್ಯಾಂಕಿಗೆ ಯಾಕೆ ಹೋಗ್ತೀರಾ, ಆನ್ಲೈನ್ ಇರಬೇಕಾದ್ರೆ ನಿಮ್ಮ ಹತ್ರ ಯಾರು ಪಕ್ಕದಲ್ಲಿ ಅವ್ರಿಗೆ ದುಡ್ಡು ಹಾಕ್ಬಿಟ್ಟು ಮಾಡಿಸ್ಕೊಂಡು ಮಾಡ್ಕೊಳ್ಳಿ. ಓನ್ಲಿ ಯಾವುದೇ ಆಪ್ಷನ್ ಇಲ್ಲ ಅಂದ್ರೆ ಇದು ಲಾಸ್ಟ್ ಆಪ್ಷನ್ ಟ್ರೈ ಮಾಡಿ. ಸೊ ಈ ತರ ಪಾರ್ಟಿಸಿಪೇಟ್ ಮಾಡಿ. ಎಲ್ಲ ಗ್ರೀನ್ ಆದ್ಮೇಲೆ ಸಬ್ಮಿಟ್ ಬಿಟ್ ಬಂದ್ರೆ ಇದರಲ್ಲಿ 3 ಆಪ್ಷನ್ಸ್ ಇದೆ. ಸೊ ಆಕ್ಷನ್ ದಿವಸ, ಲೈವ್ ಆಕ್ಷನ್ ದಿವಸ ಅದು ಇಲ್ಲಿ ಬಂದಿರುತ್ತೆ.
ಸೊ ಪ್ರತಿ ಒಂದು ಹೆಲ್ಪ್ ಅನ್ನು ಕೂಡ ನಾವು ಮಾಡ್ತೀವಿ. ಓಕೆ, ನಿಮಗೆ ಡಾಕ್ಯುಮೆಂಟ್ ಕೊಡೋದಾಗ್ಲಿ, ಮ್ಯಾಪ್ಸ್ ಕೊಡೋದಾಗ್ಲಿ, ಲೊಕೇಶನ್ ಶಾರ್ಪ್ ಲೊಕೇಶನ್ ಕೊಡೋದಾಗ್ಲಿ, ಓಕೆ, ಇಲ್ಲಾಂದ್ರೆ ಕನ್ಸಲ್ಟೇಷನ್ ಬರೀ ಫೋನಲ್ಲಾಗ್ಲಿ, ಎಂಡ್ ಟು ಎಂಡ್ ಲೈವ್ ಬಿಡಿಂಗ್ ಮಾಡ್ಕೊಡ್ಬೇಕಂದ್ರೆ ಪ್ರತಿಯೊಂದು ಹೆಲ್ಪ್ ನಮ್ಮ ಹತ್ರ ಇದೆ, ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ. ಸೊ KPP ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ತರ ಹುಡುಕ್ಬೇಕು ಅಂತೇಳಿ. ಐ ಆಮ್ ಜಸ್ಟ್ ಕ್ಲೋಸಿಂಗ್ ದಿಸ್. ಓಕೆ, ಸೊ ನಾವು ನೋಟಿಫಿಕೇಶನ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಾಕ್ಯುಮೆಂಟ್ ಏನೇನು ಬೇಕು ಎಕ್ಸ್ಪ್ಲೈನ್ ಮಾಡಿದ್ದೀನಿ, KPP ಏನೇನು ಬೇಕು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಅದರ ಜೊತೆಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾವುದೇ ಕೂಡ ಪಾಯಿಂಟ್ ಬಿಟ್ಟಿಲ್ಲ. ಇಲ್ಲಿವರೆಗೂ ಏನಾದರೂ ನೋಡ್ತಾ ಇದ್ರೆ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದ್ರೆ ನನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿ ಹೆಲ್ಪ್ ಬೇಕಂದ್ರೂ ನಾವು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಸೊ ಓಕೆ, ಈಗ ಫಸ್ಟ್ ಅಯೋಧ್ಯ ನಗರ ಎಲ್ಲಿದೆ ಅಂತ ಕಂಡುಹಿಡಿಯೋಣ ಬನ್ನಿ. ಓಕೆ, ಸೊ ಲೆಟ್ಸ್ ಗೋ ಟು ಗೂಗಲ್ ಮ್ಯಾಪ್. ಓಕೆ, ರಫ್ಲಿ ನಮಗೆ ಈ ತರ್ಸಿನಕೊಪ್ಪ ಇದೆಯಲ್ಲ, ಓಕೆ, ಈ ತರ್ಸಿನಕೊಪ್ಪದ ಫಸ್ಟ್ದಲ್ಲೇ ಇಲ್ಲೊಂದು ಲಕ್ಕಂನಹಳ್ಳಿ ಅಂತ ಬರುತ್ತೆ, ಈ ಕಲ್ಗಡಗಿ ರೋಡ್ ಏನಿದೆಯಲ್ಲ, ಹುಡಾ ಪಾರ್ಕ್ ಲಕ್ಕಂನಹಳ್ಳಿ ಇದೆಯಲ್ಲ, ಓಕೆ, ಇದು ಲಕ್ಕಂನಹಳ್ಳಿ ಲೇಔಟು. ಓಕೆ, ಈ ಲೇಔಟ್ ಅಲ್ಲೂ ಕೂಡ ಆಕ್ಷನ್ ಪ್ರಾಪರ್ಟೀಸ್ ಬಂದಿದೆ, ನಾನು ಹೈಲೈಟ್ ಮಾಡಿ ಆಮೇಲೆ ತೋರಿಸ್ತೀನಿ. ಅದಾದ್ಮೇಲೆ ನಮಗೆ ಬೈರಿ ದೇವರಕೊಪ್ಪ, ಓಕೆ, BGS ಸ್ಕೂಲ್ ಏನಿದೆಯಲ್ಲ, ಗ್ಲೋಬಲ್ ಬಿಸ್ನೆಸ್ ಸ್ಕೂಲು, ಅದ್ರ ಒಳಗಡೆ ಬಂದ್ರೆ ಗಾಮನಗಟ್ಟಿ ರೋಡಿಗೆ ಬರೋದು ಇಲ್ಲಿ ಬರುತ್ತೆ ನೋಡಿ, ಸಂಗೊಳ್ಳಿ ರಾಯಣ್ಣ ನಗರ ಬರುತ್ತಲ್ಲ, ಇದೇ ಕೂಡ ಬೈರಿ ದೇವರಕೊಪ್ಪ ಲೇಔಟು, ಇದ್ರಲ್ಲಿ ಕೂಡ ಆಕ್ಷನ್ ಬಂದಿದೆ. ಓಕೆ, ಫಸ್ಟ್ ನಾವು ಚೆಕ್ ಮಾಡಿರ್ಬೇಕಾಗಿರೋದು ಅಯೋಧ್ಯ ನಗರದಲ್ಲಿ ಆಕ್ಷನ್ ಇದೆ ಅಂತ ಹೇಳಿ. ಲೆಟ್ಸ್ ಚೆಕ್ ಸೈಟ್ ನಂಬರ್ 2, ಫಸ್ಟ್ ಒನ್. ಎಲ್ಲಾನು ಹೋಗಲ್ಲ, ನಾನು ರ್ಯಾಂಡಮ್ ಹೆಂಗ್ ಚೆಕ್ ಮಾಡ್ಬೇಕು ಅಂತ ಹೇಳ್ತೀನಿ, ಯಾವ ತರ QC ಮಾಡಬೇಕು. ಸಮ್ ಟೈಮ್ ರಾಂಗ್ ಪಿಕ್ ಏನಾದರೂ ಆಗಿದ್ರೆ ನಿಮಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ, ಅದ್ರ ಮೇಲೂ ಗಮನ ಇರಲಿ ಸೈಟ್ ಲೊಕೇಶನ್ ಮಾಡಬೇಕಾದ್ರೆ. ಸೊ ಅಯೋಧ್ಯ ನಗರ ಮ್ಯಾಪ್ ಅಲ್ಲಿ 2 ಇಲ್ಲಿದೆ. ನಾವು ಝೂಮ್ ಔಟ್ ಮಾಡಿದ್ರೆ ನಮಗೆ ಅಯೋಧ್ಯ ನಗರ ಎಲ್ಲಿ ಬರುತ್ತೆ ಅಂತಂದ್ರೆ, ಈ ಕಾರವಾರ ರೋಡ್ಗೆ ಓಲ್ಡ್ ಹುಬ್ಳಿ ಇದೆಯಲ್ಲ, ಇಲ್ಲಿ ಬರುತ್ತೆ. ಕೆನ್ ಯು ಸಿ ದಿಸ್ ಅಯೋಧ್ಯ ನಗರ? ಬಟ್ ಇಫ್ ಯು ಸಿ ದಿಸ್ ಅಯೋಧ್ಯ ನಗರ, ಬಟ್ ದಿಸ್ ನಾಟ್ ದ ರಿಯಲ್ ಅಯೋಧ್ಯ ನಗರ. ಓಕೆ, ಇಲ್ಲಿ ಡೆವಲಪ್ ಆಗಿರೋದು ಸ್ವಲ್ಪ ಇದ್ರ ಆಪೋಸಿಟ್ ಕಾರವಾರ ಅಯೋಧ್ಯ ನಗರ ಇದೆಯಲ್ಲ, ಈ ರೋಡ್, ಈ ರೋಡಲ್ಲಿ ಬರಬೇಕು. ಆನಂದ್ ನಗರ ರೋಡ್ ಇದೆಯಲ್ಲ, ಈ ರೋಡಲ್ಲಿ. ಓಕೆ, ಸೊ ಇಲ್ಲಿ ಒಂಚೂರು ಮುಂದೆ ಬಂದ್ರೆ ಯು ವಿಲ್ ಸಿ ಸಮಥಿಂಗ್ ಕಾಲ್ಡ್ ಶಿಮ್ಲಾ ನಗರ. ಐ ಡೋಂಟ್ ನೋ ವೈ ಇಟ್ ಇಸ್ ಶಿಮ್ಲಾ ನಗರ ಚೆಕ್ ಇಲ್ಲಿದೆ. ಇಲ್ಲಿದೆ ನೋಡಿ, ನ್ಯೂ ಆನಂದ್ ನಗರ ಏನಿದೆಯಲ್ಲ, ಇದ್ರ ಕೆಳಗಡೆ ಬರಬೇಕು. ಸೊ ಇಲ್ಲಿ ನಿಮಗೆ ಟಿಪ್ಪು ಶಾಹಿದ್ ಪಾಲಿಟೆಕ್ನಿಕಲ್ ಕಾಲೇಜ್ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಶಿಮ್ಲಾ ನಗರ ಏನಿದೆಯಲ್ಲ, ಈ ರೋಡು. ಮೋಸ್ಟ್ಲಿ ಇದು ಶಿಮ್ಲಾ ನಗರ ರೋಡ್ ಈ ಕಡೆ ಹೋಗೋದೆಲ್ಲ ಕಾಣುತ್ತೆ, ಗುಡಿಹಾಳ್ ರೋಡು, ಪೂನಾ ಬೆಂಗಳೂರು ಹೈವೇಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ನೀವು ಇದೇನು ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಲೇಔಟ್. ನೀವು ಅಯೋಧ್ಯ ನಗರದ ವಿತ್ ಮ್ಯಾಪ್ ಪ್ರೂಫ್ ಮಾಡ್ತೀನಿ ನಾನು. ಓಕೆ, ಸೊ ಫಾರ್ ಎಕ್ಸಾಂಪಲ್, ಓಕೆ, ಸೊ ಇಲ್ಲೊಂದು ಸೈಟ್ ಇದೆ, 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 ಇಲ್ಲೊಂದು ಸೈಟ್ ಇದೆ. ಈ ಭಾಗದಲ್ಲಿ ಎಲ್ಲಗಳು ಸೈಟ್ ಇದೆ. ಓಕೆ, ಸೊ ಇಲ್ಲಿ ನೋಡಿ ಸೈಟ್ ನಂಬರ್ 2 ಅಂತೇಳಿ ವಿಲೇಜ್ ರೋಡ್ ಅಂತ ಹೇಳ್ತಾ ಇದ್ದಾರೆ. ನಾನು ಎಕ್ಸಾಕ್ಟ್ಲಿ ಹೋಗ್ಬಿಟ್ಟು ನಾನು ಮ್ಯಾಪಲ್ಲಿ ಆಲ್ರೆಡಿ ಚೆಕ್ ಮಾಡಿದ್ದೀನಿ. ನಿಮಗೆ ಎಕ್ಸಾಕ್ಟ್ಲಿ ಲೊಕೇಶನ್ ಬೇಕಂದ್ರೆ ಓನ್ಲಿ ಸಂಬಡಿ ಹೂ ಟೇಕ್ ಮೈ ಪೇಡ್ ಕನ್ಸಲ್ಟೇಷನ್, ಅವ್ರಿಗೆ ಮಾತ್ರ ಕ್ಲೈಂಟ್ ಮೆಂಬರ್ಶಿಪ್ ತೊಗೊಂಡವ್ರು ಮಾತ್ರ ಇರುತ್ತೆ. ಬಟ್ ಆಸ್ ಆಫ್ ನೌ ನಾನು ಹೇಳ್ದಂಗೆ ನೀವು ಈಸಿಯಾಗಿ ಹುಡುಕ್ಬೋದು. ಓಕೆ, ಇಲ್ಲಿ ನೋಡಿ, ಇದು ಸೈಟ್ ನಂಬರ್ 2. ಓಕೆ, ದಿಸ್ ಇಸ್ ಓನ್ಲಿ ಸೈಟ್ ನಂಬರ್ 2. ನೀವು ಇಲ್ಲೇನು ಮರ ಕಾಣ್ತಾ ಇದೆಯಲ್ವಾ, ಇದು ಸೈಟ್ ನಂಬರ್ 2. ಈ ಮನೆ ಪಕ್ಕದಲ್ಲಿರೋದೇನೆ. ಓಕೆ, 3 ಮನೆ ಆಗಿರುತ್ತೆ, 4 ಮತ್ತೆ ಸೇಲ್ಗಿದೆ. ಸೊ ಇದನ್ನ ಹೆಂಗ್ ಚೆಕ್ ಮಾಡಬೇಕು ಅಂತಂದ್ರೆ, ನೀವಲ್ಲಿ ಹೋಗಿ ಲೈವ್ ಆಗಿ ಚೆಕ್ ಮಾಡಿ ನಾನು ಅಡ್ವೈಸ್ ಮಾಡೋದು. ಓಕೆ, ಯಾರು ಇದನ್ನ ತಗೊಳಕ್ ಹೋಗ್ಬಿಡಿ. ನೀವು ಇಲ್ಲೇನ್ ನೋಡ್ತಾ ಇದ್ರಲ್ಲ, ಇದೇ ಸೈಟ್ ನಂಬರ್ 2. ಓಕೆ, ಸೊ 1 ಬಂದ್ಬಿಟ್ಟು ಇದ್ರ ಹಿಂದೆ ಬರುತ್ತೆ, ಇದು 2. ಓಕೆ, ಸೊ ಲೆಟ್ಸ್ ಗೋ ಇನ್ ದಿಸ್ ರೋಡ್ ಹೋದ್ರೆ ನಾವು ಒಳಗಡೆ. ಓಕೆ, ಲೆಟ್ಸ್ ಗೋ ದಿಸ್. ಇಲ್ಲಿ ನೋಡಿ, ಸೈಟ್ ನಂಬರ್ 3 ಶಿಮ್ಲಾ ನಗರ ಹುಬ್ಬಳ್ಳಿ ಅಂತ ಹಾಕಿದ್ದಾರೆ. ಬಟ್ ಇದ್ರ ಆಸ್ ಪರ್ ದ ಮ್ಯಾಪ್ ಇದ್ರ ಪ್ರಕಾರ ಇದೇ ಬರುತ್ತೆ. ಓಕೆ, ನೀವು ಅಲ್ಲಿ ಹೋಗಿ ಕ್ರಾಸ್ ಚೆಕ್ ಮಾಡಿ. ನಿಮಗೆ ಇಲ್ಲಿ ಯಾಕೆ ಶಿಮ್ಲಾ ನಗರ ಇದೆ, ಅಲ್ಲಿ ಯಾಕೆ ಅಯೋಧ್ಯ ನಗರ ಅಂತ ಹಾಕಿದ್ದಾರೆ, ಐ ಆಮ್ ನಾಟ್ ಶೋರ್. ಓಕೆ, ದಟ್ ಇಸ್ ಸಮಥಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ಚೆಕ್ ಮಾಡ್ಕೋಬೇಕು. ಬಟ್ ಯು ಜಸ್ಟ್ ಚೆಕ್ ಇಟ್, ಯಾರಾದ್ರೂ ಚೆಕ್ ಆಲ್ರೆಡಿ ಮಾಡಿದ್ರೆ ಹೇಳಿ. ಓಕೆ, ಸೊ ಇದರಲ್ಲಿ ಅಗೈನ್ ಸೈಟ್ ನಂಬರ್ 4, 8, 12 ಕೂಡ ಇದೆ. ಚಿಕ್ಕ ರೋಡು, ಮ್ಯಾಪ್ ಅಲ್ಲೂ ಕೂಡ 9 ಮೀಟರ್ ರೋಡ್, 9 ಮೀಟರ್ ಅಂದ್ರೆ 927, 30 ಅಡಿ ರೋಡ್ ಇರುತ್ತೆ. ಓಕೆ, ಅದು ದಟ್ ಇಸ್ ವೆರಿ ಕಾಮನ್ ಎಲ್ಲ ಕಡೆ.
ಇಲ್ಲಿ ಯಾರಾದ್ರೂ ನಂಬರ್ ಹಾಕಿದಾರ? ಇಲ್ಲಿ ಯಾರು ನಂಬರ್ ಹಾಕಿಲ್ಲ. ಓಕೆ, ಸೊ ನನಗನ್ಸಿದ ಮಟ್ಟಿಗೆ 8 ಅಂತಂದ್ರೆ 14 ಈ ಮಧ್ಯದ ಖಾಲಿ ಜಾಗನೂ ಸೇಲ್ ಆಗಿರುತ್ತೆ. ಅದಾದ್ಮೇಲೆ 1, 2, 3 ಮನೆ ಕಟ್ಟಿದ್ದಾರೆ. 1, 2, 3 ಅದಾದ್ಮೇಲೆ 8 ಇದೆ. 9, 10, 11, 12 ಐ ಥಿಂಕ್ ಈ ಮನೆ ಪಕ್ಕದಲ್ಲಿರೋದು ಜಾಗ ಇದಿದೆ. ಇದು ಕೂಡ ಇದೆ. ಯಾ, ದಿಸ್ ಇಸ್ ಆಲ್ಸೋ ದಿಸ್ ಇಸ್ ಸೌತ್ ಫೇಸಿಂಗ್ ರೋಡ್ ಇಟ್ ಪ್ರಾಪರ್ಟಿ. ಗಮನದಲ್ಲಿರಲಿ. ಓಕೆ, ಈ ಜಾಗ ಖಾಲಿ ಇದೆ. ಇದು ಕೂಡ ಸೇಲ್ ಇದೆ. ಓಕೆ, ಈ 3 ಮನೆ ಬಿಟ್ಟು ಬಲಗಡೆದು ಖಾಲಿ ಇದೆ. ಸೊ ಇದು ಸೌತ್ ಫೇಸಿಂಗ್ ಬರುತ್ತೆ. ಇಲ್ಲೊಂದು ರೋಡ್ ಇಟ್ಟಿದೆ, ಅದ್ರ ಬಗ್ಗೆ ಮೇಲೆ ಗಮನ ಇರಲಿ. ಈ ತರ ನೀವು ಡಬಲ್ ಚೆಕ್ ಮಾಡಬೇಕು. ಮ್ಯಾಪ್ ಅಲ್ಲೂ ನೋಡಿ, ಸೈಟ್ ನಂಬರ್ 12 ಎದುರುಗಡೆ ರೋಡ್ ಇದೆ. ಓಕೆ, ಸೊ ನಾವೇನಾದ್ರೂ ಈ ಈ ಈ ಈ ರೋಡಲ್ಲಿ ಏನಾದ್ರೂ ಹೋಗೋ ಚಾನ್ಸ್ ಇದೆ ನೋಡೋಣ. ಇಲ್ಲ, ಈ ರೋಡಕ್ಕೆ ಆಗ್ತದೆ. ಅಲ್ಲೊಂದು ಸಿ ಎಸ್ ಸೈಟ್ ಇದೆ, ಬಟ್ ಆ ಸಿ ಎಸ್ ಸೈಟ್ ವಿಸಿಬಲಿ ನಮಗೆ ಕಾಣ್ತಾ ಇದೆ. ಓಕೆ, ಐ ಜಸ್ಟ್ ಶೋ ಇಟ್ ಫ್ರಮ್ ಹಿಯರ್ ಇಂದ ನೋಡಿ. ಇಲ್ಲೇನು ಕನ್ಸ್ಟ್ರಕ್ಷನ್ ಇಲ್ಲ. ಇಲ್ಲಿ ಈ ಲೈನ್ ಈ 2 ಸೈಟ್ಗಳು ಕೂಡ ಆಪ್ಷನ್ ಬಂದಿದೆ. ಅಂದ್ರೆ ಈ ಸೈಟು ಇದೆ, ಈ ಸೈಟು ಇದೆ. ಈ ಆಟೋ ನಿಂತಿದೆಲ್ಲ, ಈ ಸೈಟು ಇದೆ. ಅದಾದ್ಮೇಲೆ ನಮ್ಗೆ ಇಲ್ಲಿ ಹಿಂದ್ಗಡೆ ಸಿ ಎಸ್ ಸೈಟ್ ಇದೆ, ದೊಡ್ಡದಾಗಿದೆ. ಅದಕ್ಕೆ ನಮ್ಗೆ ಇಲ್ಲಿ ಯಾವುದೇ ತರ ಮನೆಗಳು ಕಾಣ್ತಾ ಇಲ್ಲ. ಇನ್ನು ಹೊಲ ಆ ತರ ಏನೋ ಇದೆ. ದಿಸ್ ಇಸ್ ಅ ಪರ್ಫೆಕ್ಟ್. ಈ ತರ ನೀವು ನೋಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಲಾಟ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಈ ತರ. ಓಕೆ, 6949 ಇದು ಕೂಡ ಸೇಮ್ ಇದೇ ಇದರಲ್ಲೇ ಬರುತ್ತೆ. ಓಕೆ, okay, this is also Ayodhya Nagara. Okay, so page 1 is explained, 2 is explained. ಇದು ನೋಡಿ, ಇದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೈಟ್ ನಂಬರ್ 127. ಈಗ ನೋಡಿ, ಇಲ್ಲೊಂದು ಪಾರ್ಕ್ ಇದೆ. ಓಕೆ, ಇಲ್ಲೊಂದು ಪ್ಲೇ ಗ್ರೌಂಡ್ ಸ್ಕೂಲ್ ಅಂತ ಇದೆ. ಇಲ್ಲಿ ಝೂಮ್ ಇನ್ ಮಾಡೋಣ. ಓಕೆ, ದಿಸ್ ಇಸ್ ಅ ಪಾರ್ಕ್. ಓಕೆ, ಸೊ ಇಲ್ಲಿ ಯಾವ್ದಾದ್ರು ಸ್ಕೂಲ್ ಇದೆಯಾ? ಸ್ಕೂಲ್ ಅಂತ ಹಾಕಿದ್ದಾರೆ. ಶಿಮ್ಲಾ ನಗರ, ಅಯೋಧ್ಯೆ ನಗರ, ಹುಬ್ಳಿ. ಇದು ಕೂಡ ಏನಂತ ಹೇಳ್ತಾರೆ, ಮುಖ್ಯ ರಸ್ತೆನ ಹೇಳ್ತಾ ಇದ್ದಾರೆ. ಓಕೆ, ಸೊ ಆಸ್ ಪರ್ ದ ಲೊಕೇಶನ್ ಕೂಡ ಇದೇ ತೋರಿಸ್ತಾ ಇದೆ. ಬಟ್ ಜಿಯೋಗ್ರಫಿಕಲಿ ನೀವು ಸ್ವಲ್ಪ ಚೆಕ್ ಮಾಡಿದ್ರು, ಓಕೆ, ಶಾಪಿಂಗ್ ಏರಿಯಾ ಇದೆ. ಓಕೆ, ಸೊ ಪಾರ್ಕ್ ಇದೆ. ಸೈಟ್ ನಂಬರ್ 145. ಓಕೆ, ಈ ಪಾರ್ಕ್ ಎದುರುಗಡೆ ಇದೆ. ಓಕೆ, ಈ ಮನೆ ಯಾವುದು ಅಂತ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ವಿ ಕೆನಾಟ್ ಗೋ ರಾಂಗ್. ಹುಡುಕಿ ಬಿಡ್ತೀವಿ, ಎಲ್ಲಿದ್ರು ಬಿಡೋಂಗಿಲ್ಲ. ಇಲ್ಲಿ ನೋಡಿ, 146 ಶಿಮ್ಲಾ ನಗರ, ಹುಬ್ಳಿ. ಬಟ್ ವೈ ಇಟ್ ಇಸ್ ಕಾಲ್ಡ್ ಅಯೋಧ್ಯೆ ನಗರ? ವೈ ಇಟ್ ಇಸ್ ಕಾಲ್ಡ್ ಅಯೋಧ್ಯೆ ನಗರ? ಶಿಮ್ಲಾ, ಅಯೋಧ್ಯೆ, ಹುಬ್ಳಿ, ದಟ್ ಇಸ್ ಸ್ಟಿಲ್ ಫೈನ್. ಇಟ್ಸ್ ಅ ಗುಡ್ ಕ್ವಶನ್. 146. ಓಕೆ, ಸೇಲ್ಗೆ 145 ಇದೆ. 145 ಎಷ್ಟು ದೊಡ್ಡದು ಅಂತ ನೋಡ್ಬಿಡ್ತೀನಿ ನಿಮ್ಗೋಸ್ಕರ. 145 ಸೀರಿಯಲ್ ನಂಬರ್. ಇಟ್ಸ್ ಅ ಮಿಡ್ ಸೈಟ್ ಅಲ್ವಾ? 145. ಹಾ, ಇಲ್ಲಿ ನೋಡಿ, ಹುಬ್ಳಿ ತಾಲೂಕು, ಅಯೋಧ್ಯೆ ವಿನ್ಯಾಸದ 156 ಸರ್ವೆ ನಂಬರ್, ಬಿಡಿ ನಿವೇಶನಗಳು 145. ಆಡ್ ಸೈಟ್, ಸ್ವಲ್ಪ ಆಡ್ ಸೈಟ್ ಇದೆ. ಓಕೆ, ಜಸ್ಟ್ ಗಮನ ಇರಲಿ. ಬಟ್ ಇದು ಹೆಂಗೆ ಆಡ್ ಬಂತು ಗೊತ್ತಿಲ್ಲ. 145 ಅಂದ್ರೆ ಇದ್ರ ಪಕ್ಕದಿರುತ್ತೆ. ಇಲ್ಲಿ ನೋಡಿ, ಮೋಸ್ಟ್ಲಿ ಇದೊಂದು ಸ್ವಲ್ಪ ಡೌನ್ ಹಿಲ್ದಾಗಿದ್ದಂಗಿದೆ. ಓಕೆ, ಸೊ ನೋಡಿ, 146ನವರು 145 ಅಲ್ಲಿ, ಓಕೆ, ಆಲ್ರೆಡಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಶೆಡ್ ಹಾಕಿದ್ದಾರೆ. ಇದನ್ನ ನೀಟಾಗಿ ನೀವು ಚೆಕ್ ಮಾಡ್ಬೋದು. ಹಲೀಮ್ ಮ್ಯಾನ್ಷನ್. ಓಕೆ, ಸೊ ಫ್ಯಾಂಟಾಸ್ಟಿಕ್ ಏರಿಯಾ. ಐ ಚೆಕ್ಡ್ ಇಟ್. ಪಾರ್ಕ್ ಎದುರುಗಡೆ ಇದೆ. ಓಕೆ, ಇದೇ ತರ ನೀವು ನೋಡ್ಕೋಬೇಕು. ನಿಮಗೆ 163 ತೋರಿಸ್ತೀನಿ. 160 ಅಲ್ಲ, 127 ತೋರಿಸ್ತೀನಿ. 127 ಎಲ್ಲಿ ಬರುತ್ತೆ ಅಂತಂದ್ರೆ, ಇದಾದ್ಮೇಲೆ ಇಲ್ಲಿ ಬರುತ್ತೆ. ಸೊ ದೇ ಆರ್ ಟಾಕಿಂಗ್ ಅಬೌಟ್ ಇಲ್ಲಿ ಬರುತ್ತೆ ಅಂತೇಳಿ. ದಿಸ್ ಒನ್, yeah, this one is 146. 127. ಓಕೆ, ಈ ತರ ನೋಡ್ಕೋಬೇಕು. ಸೊ ಇಟ್ ವಿಲ್ ಬಿ ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತೆ. ಓಕೆ, ಸೊ ದಿಸ್ ಆಲ್ಸೋ ಐ ಕವರ್ಡ್. ನೆಕ್ಸ್ಟ್ ಅಯೋಧ್ಯೆ, ಇದು ಸೇಮ್ ಪಾರ್ಕ್ ಸುತ್ತಮುತ್ತ ಇರೋದೆಲ್ಲ ಸೈಟ್ ನಂಬರ್ ಸಿಂಪಲ್ ಆಗಿದೆ, 4/2. ಓಕೆ, ಸೊ ನೆಕ್ಸ್ಟ್ ಗೋ ಟು, ನಾವು ಯಾವ ಏರಿಯಾಗೆ ಹೋಗೋಣ ಅಂತಂದ್ರೆ, ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಬೈ ದ ವೇ, ಇಟ್ ವಿಲ್ ಬಿ ಲಿಟಲ್ ಲೆಂತಿ ಫ್ರಮ್ ಹಿಯರ್. ಯು ಕ್ಯಾನ್ ಸ್ಕಿಪ್ ಹಿಯರ್. ನೀವು ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಹೋಗಿ, ನಿಮ್ಗೆ ಏನೇ ಡೌಟ್ ಇದ್ರು, ಕನ್ಸಲ್ಟೇಷನ್ ಬೇಕಿದ್ರೆ ಫೋನ್ ಮಾಡಿ. ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಸೊ ಐ ವಿಲ್ ಸ್ಟಿಲ್ ಗೋ ಆನ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್. ಓಕೆ, ಅಯೋಧ್ಯೆ ನಗರ ಆಯಿತು,
ಸೊ ನಾವೀಗ ಹುಬ್ಬಳ್ಳಿ ತಾಲೂಕಿನ ಮರಿಯಾನ ತಿಮ್ಮಸಾಗರ ವಿನ್ಯಾಸ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ 1 2 3 1 ತಿಮ್ಮಸಾಗರ 9B43 ಎಲ್ಲ ಇದೆ. ಓಕೆ, ಸೊ ನಾನೀಗ ಮ್ಯಾಪ್ ಅಲ್ಲಿ ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ಓಕೆ, ಇದು ತುಂಬಾ ಸಿಟಿ ಹತ್ರ, ಕಮ್ರಿಪೇಟೆ, ಓಕೆ, ಯು ಮಾಲ್ ಗೊತ್ತು, ದಾಬಿಜನ್ ಪೇಟೆ ಗೊತ್ತು, ಇದು ನಿಮ್ಗೆ ಜಂಕ್ಷನ್ ಗೊತ್ತು, ಬಸ್ ಸ್ಟ್ಯಾಂಡ್ ಗೊತ್ತು, ಕಾರವಾರ ರೋಡ್ ಗೊತ್ತು. ಕಾರವಾರ ರೋಡಲ್ಲಿ ಸ್ವಲ್ಪ ಈ ಕಡೆ ಬಂದ್ರೆ ನಿಮಗೆ ಗವಿ ಮಹಲ್ಲಾ ಶಾದಿ ಹಾಲ್ ಗೊತ್ತಿರುತ್ತೆ. ಇನ್ನೊಂದು ಚೂರ್ ಕೆಳಗಡೆ ಬಂದ್ರೆ ನಿಮಗೆ ಕಾರವಾರ ರೋಡ್ ಬರುತ್ತೆ. ಈ ಕಡೆ ಬಂದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಫೀಸ್ ಹುಬ್ಬಳ್ಳಿ. ಓಕೆ, ಹುಬ್ಳಿ ಧಾರವಾಡ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಪ್ಷನ್ ಇದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ ಕೂಡ ಹುಬ್ಳಿ IIT ಪಕ್ಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಧಾರವಾಡ ಒಂದು 10 ಸೈಟ್ ಇದೆ. ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ವಿಡಿಯೋ ಆದ್ಮೇಲೆ, ಬಿಕಾಸ್ ಇಟ್ ಇಸ್ ಪ್ಯೂರ್ಲಿ ದಿಸ್ ವಿಡಿಯೋಸ್ ದಟ್. ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ಚನ್ಪೇಟ್ ಸಿಗುತ್ತೆ. ಇನ್ನೊಂದು ಚೂರ್ ಕೆಳಗಡೆ ಬಂದ್ರೆ ನಿಮಗೆ ಹುಬ್ಬಳ್ಳಿ ಧಾರವಾಡ ರೋಡ್ ಸಿಗುತ್ತೆ. ಹುಬ್ಳಿ ಧಾರವಾಡ ರೋಡ್ ನಿಮ್ಗೆ ಗೊತ್ತಲ್ಲ, ಗಬ್ಬೂರ್ ಹೋಗೋ ರೋಡು. ಈ ಗಬ್ಬೂರ್ ಹೋಗೋ ರೋಡಲ್ಲಿ ಇಲ್ಲಿ ನಿಮಗೆ ಒಂದು ಏರಿಯಾ ಇದೆ ವಿಚ್ ಇಸ್ ಭಾರತ್ ಗ್ಯಾಸ್, ಟಾಟಾ ಮೋಟರ್ಸ್ ಓನ್ಲಿ. ಇದ್ರ ಒಳಗಡೆ ಬರ್ಬೇಕು ನೀವು. ಓಕೆ, ಇದನ್ನ ಏನಂತ ಕರೀತಾರೆ ಅಂತಂದ್ರೆ, ಇಲ್ಲಿದೆ ನೋಡಿ, ತಿಮ್ಮಸಾಗರ. ಜಸ್ಟ್ ಹೈಲೈಟ್ ಮಾಡ್ತೀವಿ, ದಿಸ್ ಇಸ್ ಅ ತಿಮ್ಮಸಾಗರ. ಓಕೆ, ಜಸ್ಟ್ ಮಿನಿಮೈಸ್ ಮಾಡಿದ್ರೆ ಈ ತರ ನೀವು ಕಂಡುಹಿಡಿಬೇಕು. ಕಮ್ರಿಪೇಟೆ ಕೆಳಗಡೆ ಓಲ್ಡ್ ಹುಬ್ಬಳ್ಳಿ ಮೇಲೆ ಬರುತ್ತೆ. ಸಿಟಿ ಒಳಗೆ ಯಾರಾದ್ರೂ ನೋಡ್ತಾ ಇದ್ರೆ ದಿಸ್ ಇಸ್ ರೈಟ್ ಪ್ಲೇಸ್. ಬಟ್ ನಾನು ಹೆಂಗ್ ಕಂಡಿಡಿದೆ ಅಂದ್ರೆ, ಈ ಮ್ಯಾಪ್ ಅಲ್ಲಿ ನೋಡಿ ಎಲ್ಲಾ ಸೈಟ್ ಅನ್ನ ಹೈಲೈಟ್ ಮಾಡಿದರೆ ಯೆಲ್ಲೋ ಕಲರ್. ಅದರ ಜೊತೆಗೆ ಇಲ್ಲಿ ಹಾಲಿ ಹಳ್ಳ ಅಂತ ಹಾಕಿದ್ದಾರೆ, ಇಲ್ಲಿ ಉದ್ಯಾನವನ ಅಂತ ಹಾಕಿದ್ದಾರೆ. ನಾನು ಅದೇ ಹಳ್ಳದ ಚಾಳವನ್ನ ಹಿಡಿದು ಹೋದಾಗ ನನಗೆ ಈ ಜಾಗ ಕಾಣ್ತು. ಓಕೆ, ದಿಸ್ ಇಸ್ ಅ ಪರ್ಫೆಕ್ಟ್ ಲೊಕೇಶನ್. ಏನ್ ಕಾಂಪ್ಲಿಕೇಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನೀವು ಹೋಗ್ಬಿಟ್ಟು ಗೂಗಲ್ದು ಲೈವ್ ಇಲ್ಲ ಇಲ್ಲಿ. ಓಕೆ, ಐ ವಿಲ್ ಜಸ್ಟ್ ರಫ್ಲಿ ಟೆಲ್ ಯು ಯಾವ ಸೈಟ್ ನಂಬರ್ 1 2 3 ಇಲ್ಲಿ ನೋಡಿ. ಓಕೆ, 1 2 3, ಓಕೆ, 6 7 9B. ಓಕೆ, ಇಟ್ ಇಸ್ 11. ಕಾರ್ ಪಾರ್ಕ್ ಮಾಡಿದ್ದಾರೆ ನೋಡಿ, ಕಾರ್ ಕಾಣ್ತಾ ಇದೆ. ಓಕೆ, ದಿಸ್ ಇಸ್ 19, ಇದು 26, 37, 28, 29. ಇಲ್ಲಿ ನೋಡಿ 33 ಖಾಲಿ ಇದೆ. ಎಕ್ಸಾಕ್ಟ್ಲಿ ಇದೇನೆ, ದರ್ ಇಸ್ ನೋ ಡೌಟ್. ಇಲ್ಲಿ ನೋಡಿ 38 and 43. ಓಕೆ, ಬಟ್ ಸ್ಲಮ್ ಅಂತೀನಿ, ಸಾರಿ. ನಾಲೆ ಇದೆ, ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಐ ಆಮ್ ನಾಟ್ ಶೋರ್. ಐ ಆಮ್ ಶೋರ್ ಸಂಬಡಿ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದವ್ರಿಗೆ ನೀವೇನಾದ್ರೂ ಅಲ್ಲಿಯವರಾಗಿದ್ರೆ ಹೋಗಿ ಹೇಳಿ, ಈ ಪಕ್ಕ ಸೈಟ್ ಎಲ್ಲ ಇದೆ ಅಂತೇಳಿ. ಅಟ್ಲೀಸ್ಟ್ ಬೇರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದ್ರೆ ಪಕ್ಕದ ಮನೆಯವರು ತಗೊಳ್ಳಿ, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಬಿಕಾಸ್ ಈಗ ಆಲ್ರೆಡಿ ಲಿವಿಂಗ್ ಇದ್ರೆ ಪಕ್ಕದ ಒಂದು ಸೈಟ್ ತಗೊಳೋದೇನಿಲ್ಲ. ತುಂಬಾ ಪ್ರೈಸು ಕೂಡ ಡೀಸೆಂಟ್ ಪ್ರೈಸ್ ಆಗಿ ಮಾರ್ಕೆಟ್ ಅಲ್ಲಿ ಬಂದೆ. ಹುಬ್ಳಿ ಅಂತ ಸಿಟಿಯಲ್ಲಿ ಈ ತರ ಲೊಕೇಶನ್ ಅಲ್ಲಿ ಸೈಟ್ ಸಿಗೋದು ತುಂಬಾ ಕಷ್ಟ. ಸೊ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ MTS ಹೇಳಿದೀನಿ. ಸೊ ನೀವು ಇದಕ್ಕೆ ಎಕ್ಸಾಕ್ಟ್ಲಿ ಹೋಗ್ಬೇಕಂದ್ರೆ ಶ್ರೀ ರೇಣುಕಾ ಇಲ್ಲ, ಐ ಮೀನ್ ಹುಬ್ಳಿ ಧಾರವಾಡ ಗಬ್ಬೂರ್ ಕ್ರಾಸ್ ಹೋಗೋ ರೋಡ್ ಬರ್ರಿ. ಅಲ್ಲಿ ಬಂದ್ಮೇಲೆ ಇದು ಯಾವ ಜಂಕ್ಷನ್ ಇದು, ಲೆಟ್ಸ್ ಚೆಕ್ ದಿಸ್. ಇದು ಓಲ್ಡ್ ಬಿಲ್ಡಿಂಗ್ ಇದೆಯಲ್ಲ, ಇಲ್ಲಿ ನೀವು ರೈಟ್ ತಗೋಬೇಕು. ಓಕೆ, ಅಲ್ಲಿ ಒಳಗಡೆ ಹೋಗಿಲ್ಲ ಗೂಗಲ್ ಇಮೇಜ್, ಬಟ್ ದಟ್ ಇಸ್ ಫೈನ್. ಓಕೆ, ಸೊ ಈ ತರ ಇದೆ. ಇಲ್ಲಿ ಜಸ್ಟ್ ಚೆಕ್ ಇನ್ ಬೇಕಂತಂದ್ರೆ ಶ್ರೀ ರೇಣುಕಾ ಚಾಂಪೂರ್ ಇಂಡಸ್ಟ್ರಿಯಲ್ ಅಂತಿದೆ, ಅದನ್ನ ಹಾಕಿ ಕೂಡ ಅಲ್ಲಿ ಹೋಗಿ ನೀವು ಮುಂದೆ ಹೋಗಿ ನೋಡ್ಬೋದು. ಇಲ್ಲಾಂದ್ರೆ ಈ ನಾಲೆ ಕೂಡ ಫಾಲೋ ಮಾಡ್ಬೋದು. ಓಕೆ, ಸೊ ದಟ್ ಇಸ್ MTS ಫಾರ್ ಯು ಗೈಸ್. ಕ್ಲೋಸ್ ಮಾಡಿದ್ದೀನಿ. ಸತ್ತೂರಲ್ಲಿ ಎಷ್ಟಿದೆ? ಸತ್ತೂರಲ್ಲಿ ಒಂದೇ ಒಂದಿದೆ, ತುಂಬಾ ಆಡ್ ಸೈಟು, ಗಮನದಲ್ಲಿರ್ಲಿ. ಓಕೆ, ಸೊ ಒಂದ್ ಸೈಡು ನೋಡಿ 12 ಮೂಲಿ 36 ಅಡಿ ಇದೆ, ಇನ್ನೊಂದು ಸೈಡು 60 ಅಡಿ ಇದೆ, ಇನ್ನೊಂದು ಸೈಡು 40 ಅಡಿ ಇದೆ. ಓಕೆ, ಒಂದ್ ಸೈಡು 42, ಒಂದ್ ಸೈಡ್ 60, ಒಂದ್ ಸೈಡ್ 30, 26 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಕೇರ್ಫುಲ್ ಆಗಿ ಹಾಕಿ, ತುಂಬಾ ಆಡ್ ಸೈಟು. ಓಕೆ, ಐ ಡೋಂಟ್ ನೋ ವೆದರ್ ಇಟ್ ಇಸ್ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಬಟ್ ಇದರಲ್ಲಿ ನನಗೆ ಎಲ್ಲೂ ಹೈಲೈಟ್ ಆಗಿ ಕಾಣ್ತಾ ಇಲ್ಲ ಅದು. ಸೊ ಬಟ್ ನಿಮಗೆ ಸತ್ತೂರು ವನಸಿರಿ ನಗರ ಇದು ಡೆಡ್ ಅಂಡ್ ಮೂಲೆಯಲ್ಲಿ ಇರುವಂತ ಸೈಟ್, ಇದು ನನಗೆ ಐಡಿಯಾ ಇದೆ. ಬಟ್ ಈ ಲೇಔಟ್ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಅಂತಂದ್ರೆ SDM ಡೆಂಟಲ್ ಕಾಲೇಜ್ ಹಿಂದೆ ಬರುತ್ತೆ. ಓಕೆ, ಬಟ್ ಇಲ್ಲಿ ಹೆವಿ ಕಾಂಪಿಟೇಷನ್ ಇರುತ್ತೆ. ಈ ತರ ಆಡ್ ಇನ್ವೆಸ್ಟ್ ಮಾಡೋದು
ಇನ್ವೆಸ್ಟ್ ಮಾಡೋರಿಗೆ ನಾನು ಸಜೆಸ್ಟ್ ಮಾಡಲ್ಲ. ಸಂಬಡಿ ಅಲ್ಲಿ ಯಾರು ಅಕ್ಕಪಕ್ಕದವ್ರು ತಗೊಂತೀನಿ ಅಂತಂದ್ರೆ ಇದನ್ನ ತಗೋಬಹುದು. ನೀವೇನ್ ನೋಡ್ತಾ ಇದ್ರೆ ಈ ರೇಡಿಯೋ ಆಫೀಸ್ ಬರೋದೆ ಡೆಡ್ ಎಂಡ್ ಬರುತ್ತೆ. ಇದು 1.5 ಸೀರೀಸ್ ಎಲ್ಲ ಹಿಂದೆ ಇರುತ್ತೆ, ನನ್ಗೆ ಐಡಿಯಾ ಇದೆ. ಬಟ್ ಇದ್ರ ಮ್ಯಾಪ್ ನನಗೆ ಇನ್ನೂ ಸಿಕ್ಕಿಲ್ಲ ಎಕ್ಸಾಕ್ಟ್ಲಿ ಮಾರ್ಕ್ ಆಗಿರೋದು. ಬಟ್ ಇದು ವನಸಿರಿ ನಗರದಲ್ಲಿ ಎಲ್ಲೋ ಈ ತೋಟದ ಮೂಲೆಯಲ್ಲಿ ಎಲ್ಲರೂ ಇರುತ್ತೆ ಇದು. ಓಕೆ, ಬಟ್ ಇಟ್ ಇಸ್ ನಾಟ್ ಅಡ್ವೈಸಬಲ್ ಫಾರ್ ಸಂಬಡಿ ಫಾರ್ ಇನ್ವೆಸ್ಟ್ಮೆಂಟ್, ಬಟ್ ಇಟ್ ಇಸ್ ಗುಡ್ ಫಾರ್ ಕನ್ಸ್ಟ್ರಕ್ಷನ್. ನೀವು ಅಲ್ಲಿ ಹೋಗಿ ಮಾಡಿ ಇರ್ತೀನಿ ಅಂತಂದ್ರೆ ಇಟ್ ವಿಲ್ ಬಿ ಗುಡ್ ಅಂತ ನನ್ನ ಅನಿಸಿಕೆ. ಬಟ್ ಈ ಪ್ರೈಸಿಗೆ ಸಿಗಲ್ಲ, ವೆರಿ ವೆರಿ ಕಾಂಪಿಟೇಟಿವ್. 3-4 ವರ್ಷ ಸತ್ತು ನೋಡಿದೀನಿ, 3,000, 3,500, 4,000 ಹೋಗ್ಬಿಡುತ್ತೆ. ಬಟ್ ಸ್ಟಿಲ್ ಅ ಗುಡ್ ಆಪ್ಷನ್ ಫಾರ್ ಯು ಗೈಸ್. ಓಕೆ, ಸೊ ರಾಯನಾಳ ಬಂದ್ಬಿಟ್ಟು ಓಕೆ ಗೈಸ್, ರಾಯನಾಳದಲ್ಲಿ ಸೈಟ್ ನಂಬರ್ಸು ತುಂಬಾ ಇದೆ. ಓಕೆ, ಲಕ್ಕಂನಳ್ಳಿ, ಬೈರಿದೇವರಕೊಪ್ಪ, ಹುಬ್ಬಳ್ಳಿ ತಾಲೂಕು, ಮರಿ ತಿಮ್ಸಾಗರ, ರಾಯನಾಳ, ಅಯೋಧ್ಯ ನಗರ, ಸತ್ತೂರು, ಲಕ್ಕಂನಳ್ಳಿ, ಬೈರಿದೇವರಕೊಪ್ಪ, ಹುಬ್ಬಳ್ಳಿ, ಅಯೋಧ್ಯ, ರಾಯನಾಳ ಒಂದೇ ಒಂದು ಸೈಟಾ? 1325. ಲೆಟ್ಸ್ ಫೈಂಡ್ ದಿಸ್ 1325. ನಾನು ಎಕ್ಸಾಕ್ಟ್ಲಿ ತೋರಿಸ್ಬಿಡ್ತೀನಿ. ರಾಯನಾಳ ಇಸ್ ನನ್ನ ಫೇವ್ರೇಟ್ ಜಾಗ. 1325 ಬರುತ್ತೆ. 1325 ಇದು ಹಳೆ ಮ್ಯಾಪು. ಓಕೆ, ಐ ವಿಲ್ ಜಸ್ಟ್ ಶೋ ಇಟ್ ಯು. ಇದು ಲಾಸ್ಟ್ ಟೈಮ್ ಆಕ್ಷನ್ ಬಂದಾಗ 1325 ಯಾ ಸಿಕ್ತು. ಪಾರ್ಕ್ ಎದುರುಗಡೆ ಸೌತ್ ಫೇಸಿಂಗ್ ಇದೆ ಇದು. ನಾನು ಅದನ್ನ ಹುಡುಕ್ಬಿಟ್ಟು ನಿಮಗೆ ಎಲ್ಲಿದೆ ಅಂತ ಹೇಳ್ತೀನಿ. ಮಿಡ್ ಪಾರ್ಕ್ ಅಲ್ಲಿ ಇದೆಯಾ? ಯಾ. ಸೊ ಲೆಟ್ಸ್ ಗೋ ಟು ಹುಬ್ಬಳ್ಳಿನ. ರಾಯನಾಳ ಹುಬ್ಳಿಯಲ್ಲಿ ನೀವು ಬರಬೇಕಾಗಿರೋದು ಓಲ್ಡ್ ಬಸ್ ಸ್ಟ್ಯಾಂಡ್ ರೋಡ್ಗೆ. ಓಕೆ, ನೀವು ಓಲ್ಡ್ ಬಸ್ ಸ್ಟ್ಯಾಂಡ್ ರೋಡ್ ಡ್ರೈವ್ ಮಾಡಿದ್ರೆ ಯು ವಿಲ್ ಸಿ ದರ್ ಇಸ್ ಅ ಹುಬ್ಬಳ್ಳಿ ಕಾಂಪ್ಲೆಕ್ಸ್ ಅಂತ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ಗ್ರೌಂಡು, ಎಲ್ಲ ಸ್ಕೇಟಿಂಗು. ಇದೇ ರಾಯನಾಳ. ಓಕೆ, ಸೊ ರಾಯನಾಳ ಇದೇ ಬರುತ್ತೆ. ಸೊ ಇಲ್ಲಿ ನೀವು ಇದು ಪಾರ್ಕ್ ಎದುರುಗಡೆ ಇದೆಯಲ್ಲ, 135, ಐ ಥಿಂಕ್ ದಿಸ್ ಓನ್ಲಿ. ಐ ವಿಲ್ ಜಸ್ಟ್ ಕ್ಲಿಕ್ಲಿ, ಯಾ, ದಿಸ್ ಇಸ್ ಅ ಪಾರ್ಕ್. ಓಕೆ, ದಿಸ್ ಇಸ್ ಅ ಹೌಸ್. ಒಳಗಡೆ ಹೋಗೋಣ. ತುಂಬಾ ಚಿಕ್ಕ ರೋಡು. ಓಕೆ, 2030 ಸೈಟ್ ಅಂದ್ರೆ ಇಷ್ಟೇ ಇರುತ್ತೆ. ಓಕೆ, ಅದ್ರ ಮೇಲೆ ಗಮನ ಇರಲಿ. ಯಾವ್ದು ಮನೆ ನಂಬರ್ ಎಲ್ಲೂ ಕಾಣ್ತಾ ಇಲ್ಲ. ಇಟ್ ಇಸ್ ಓಕೆ, ಯು ಕಾಂಟ್ ಡೂ ಎನಿಥಿಂಗ್ ಇಲ್ಲಿ ತುಂಬಾ. ಬಟ್ ಇದೇನೆ, ಇದ್ರದ್ದು ಲೊಕೇಶನ್ ಕೂಡ ಸಿಂಪಲ್ ಆಗಿದೆ. ಹುಬ್ಳಿ ಕಾಂಪ್ಲೆಕ್ಸ್ ರೋಡಿಗೆ ಬನ್ನಿ. ಓಕೆ, ಸೊ ನೀವು ಬರಬೇಕಾಗಿರೋದು ಲೋಹಿಲಾ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇದ್ರ ಒಳಗಡೆ ಬಂದ್ರೆ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಇಲ್ಲಾಂದ್ರೆ ಇಲ್ಲೊಂದು ಚೆಕ್ಕಿನ್ ಇದೆ ನೋಡಿ, ಮಣಿಕಾಂತ್ ಹಾಲಿಡೇಸ್. ಅದು ಬೇಡ, ನೀವು ಇಲ್ಲೊಂದು ಟೆಂಪಲ್ ಇದೆ, ಒಂದು ನಿಮಿಷ. ಯಾ, ಇಲ್ಲಿದೆ ನೋಡಿ, ಉದ್ದಿನ ಹನುಮಂತ ಟೆಂಪಲ್. ಬನ್ನಿ, ಅದ್ರ ಪಕ್ಕದಲ್ಲಿರೋ ಲೆಫ್ಟ್ ತಗೊಳ್ಳಿ. ಓಕೆ, ಅದ್ರ ಪ್ಯಾರಲಲ್ ರೋಡಲ್ಲಿ ಬರುತ್ತೆ. ಈ ತರ ನೀವು ಇದನ್ನ ಕಂಡುಹಿಡಿಬೇಕು. ರಾಯನಾಳ ಇದೆ. ಸೊ ನೆಕ್ಸ್ಟ್ ಗೋ ಟು ಲಕ್ಕಂನಳ್ಳಿ ಸೈಡ್ ಬೈ ಸೈಡ್ ಏನು ಎಕ್ಸ್ಪ್ಲೈನ್ ಮಾಡಲ್ಲ. ಸೀದಾ ಲೊಕೇಶನ್ ಹೋಗ್ಬಿಟ್ಟು ಲಕ್ಕಂನಳ್ಳಿ ಬಂದ್ಬಿಟ್ಟು ಸತ್ತೂರು ಹಿಂದ್ಗಡೆ ಬರುತ್ತೆ. ಸೊ ಇನ್ ಕೇಸ್ ಸತ್ತೂರು ಬೇಕಂದ್ರೆ ಇಗ್ನೋರ್ ಮಾಡಿ. ಲಕ್ಕಂನಳ್ಳಿ ಪ್ರೈಸ್ ತುಂಬಾ ಕಮ್ಮಿ ಇದೆ. ಈ ಒಂದು 12 lakhs per 1,000 rupees ಸ್ಕ್ವೇರ್ ಫೀಟ್ ಆದ್ರೂ ಇಟ್ ಇಸ್ ಅ ವೆರಿ ವೆರಿ ಡೆವಲಪಿಂಗ್ ಏರಿಯಾ. ಓಕೆ, ನೀವು ಸತ್ತೂರ್ ಏನ್ ಡಬಲ್ ರೋಡ್ ಇದೆಯಲ್ಲ ಡೆಂಟಲ್ ಆದ್ಮೇಲೆ ಅದನ್ನ ಕ್ರಾಸ್ ಮಾಡಿ ಒಂದು 1.5-2 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ನೀವು ಸತ್ತೂರ್ KHV phase 1 ಬರ್ತೀರಾ. ಅದರ ಪ್ಯಾರಲಲ್ ಆಗಿ ದರ್ಶನ್ಕೊಪ್ಪ ಇಲ್ಲಿದೆ. ದರ್ಶನ್ಕೊಪ್ಪ ರೋಡಲ್ಲಿ ಬಂದ್ರೆ ನೀವು ಇಲ್ಲಿ ಒಂದು ಸ್ಕೂಲ್ ಇದೆ. ಈ ಸ್ಕೂಲ್ ಹೆಸರು ಬಂದ್ಬಿಟ್ಟು ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್. ಈ ಸ್ಕೂಲನ್ನ ದಾಟಿ ಅದರಲ್ಲಿ ಒಂದು ಲೆಫ್ಟ್ ತಗೊಂಡು ಈ ಡಬಲ್ ರೋಡಿಗೆ ಬಂದು ನೀವು ಇಲ್ಲಿ ಟಚ್ ಆದ್ರೆ, ಓಕೆ, ಈ ರೋಡ್ಗೆ ಎಸ್ಪೆಷಲಿ ನಿಮ್ ಕಣ್ಣಿಗೆ ಏನ್ ಕಾಣ್ತಾ ಇದೆಯಲ್ಲ, ಓಕೆ, ಇದು ನೀವು ಈ ಗ್ಲೋಬಲ್ ಸ್ಕೂಲ್ ಇದೆಯಲ್ಲ, ಇದನ್ನ ದಾಟಿ ಡಬಲ್ ರೋಡ್ ಅಲ್ಲಿ ಬರ್ತೀರಾ. ಓಕೆ, ಈ ವಾಟರ್ ಟ್ಯಾಂಕ್ ಹತ್ರನೂ ಒಂದು 10 ಸೈಟ್ ಇದೆ. ಓಕೆ, ಈ ವಾಟರ್ ಟ್ಯಾಂಕ್ ಸುತ್ತಮುತ್ತನೂ ಒಂದು 10 ಸೈಟ್ ಇದೆ. ಇದೇ ಲಕ್ಕಂನಳ್ಳಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಒಳಗಡೆ ಬಂದ್ರೆ, ಓಕೆ, ಸೊ ಯು ವಿಲ್ ಸಿ ಲೈಕ್ ದಿಸ್. ಓಕೆ, ಇಲ್ಲೊಂದು ಬೋರ್ಡ್ ಇದೆ. ಇದು ನಮ್ಮ ಮಾನ್ಯ ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಮಾಡಿರುವಂತ ನಗರ. ಇದು ಶ್ರೀ ಸಿದ್ದರಾಮಯ್ಯ ನಗರ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೋಡಿ, ಈ ಬೋರ್ಡ್ ನೋಡಿದ ತಕ್ಷಣ ಯು ಸ್ಟಾಪ್ ಯುವರ್ ಸೆಲ್ಫ್. ದಿಸ್ ಇಸ್ ಅ ಜಂಕ್ಷನ್. ಓಕೆ, ಈ ಕಡೆ ಹೋದ್ರೆ ಈ ವಾಟರ್ ಟ್ಯಾಂಕ್ ಕಾಣುತ್ತೆ. ಇಲ್ಲಿ ತೋರಿಸ್ತಾ ಇದೀನಲ್ಲ, ಈ ವಾಟರ್ ಟ್ಯಾಂಕ್ ಆಪೋಸಿಟ್ ಕೆಲವೊಂದಿದೆ. ಈ ಕಡೆ ಬಂದ್ರೆ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ. ಇದ್ರ ಪ್ಯಾರಲಲ್ ಕೂಡ ಇದೆ. ಸೊ ನಿಮ್ಗೆ ರಫ್ಲಿ ಹೇಳ್ಬೇಕಂದ್ರೆ ಇದು ಎಂಟೈರ್ ಲೇಔಟ್ ನಾನು ನಿಮ್ಗೆ ತೋರಿಸಿರೋದು. ಓಕೆ,
ಸೈಟ್ ವಿಸಿಟ್ ಇಸ್ ಮಸ್ಟ್ ಅಂಡ್ ಶುಡ್, ನೀವು ಮಾಡಲೇಬೇಕು. ಓಕೆ, ನಾನು ನಿಮಗೆ ಚೆಕ್ ಇನ್ ತೋರಿಸಿದ್ದು ಇಲ್ಲಿ. ಓಕೆ, ಇದೊಂದು ವಾಟರ್ ಟ್ಯಾಂಕು, ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ. ನಿಮಗೆ ಇಲ್ಲೊಂದು ಸೈಟ್ ಇದೆ, 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 ಇಲ್ಲೊಂದು ಮುಂದೊಂದು ಸೈಟ್ ಇದೆ, ಇಲ್ಲೊಂದು 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 ಸೈಟ್ ಇದೆ. ಓಕೆ, ಇಲ್ಲೊಂದು ಸೈಟ್ ಇದೆ, ಇಲ್ಲೊಂದು ಸೈಟ್ ಇದೆ. ಈ ಲೇಔಟ್ ಅಕ್ಕಪಕ್ಕದಲ್ಲಿ ಎಲ್ಲ ಸೈಟ್ಗಳಿದೆ. ಓಕೆ, ನೀವು ಅದನ್ನ ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೊಂಡು ಹೋದ್ರೆ ಇದರಲ್ಲಿ ಹೈಲೈಟು ಮಾಡಿದ್ದಾರೆ. ಇಲ್ಲಿ ನೋಡಿ, 160, ಇದು KPP ಅಲ್ಲೇ ಇದೆ, 167. ನೀವು ಹೋಗ್ಬಿಟ್ಟು ನೋಡ್ಬೋದು, 162, 142. ಓಕೆ, ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ. ಆ ಟ್ಯಾಂಕ್ ದಾಟಿ ಮುಂದೆ ಹೋದ್ಮೇಲೆ ನಿಮ್ಗೆ ಇದೆಲ್ಲ ಸಿಗುತ್ತೆ. ಬಟ್ ಜನರಲಿ ಈ ಟ್ಯಾಂಕಿನ ಸುತ್ತಮುತ್ತ ಬರೋದು ಈ ವಿತಿನ್ 100 ಮೀಟರ್ ಬರುತ್ತೆ. ಬಟ್ ಇನ್ನೊಂದು ಈ ಟ್ಯಾಂಕಿನ ಪಕ್ಕದಲ್ಲಿ ಬರಲ್ಲ, ಸ್ವಲ್ಪ ಕೆಳಗೆ ಇಲ್ಲೊಂದು ಸ್ಕೂಲ್ ಆಗಿದೆ. ಇದು ವಸತಿ ಶಾಲೆ, ಶ್ರೀರಾಮಕೃಷ್ಣ ವಸತಿ ಶಾಲೆ ಅಂತೇಳಿ ಇದ್ರ ಪಕ್ಕದಲ್ಲಿ ಬರುತ್ತೆ. ಸೊ ಒಂದು ಸ್ವಲ್ಪ ಇಂಟೀರಿಯರ್ ಅನ್ಸುತ್ತೆ. ಬಟ್ ಇದ್ರ ಪ್ಯಾರಲಲ್ಲಿ ಸ್ವಲ್ಪ ರಿಯಲ್ ಎಸ್ಟೇಟ್ ಡೆವಲಪ್ ಆಗ್ತಾ ಇರೋದ್ರಿಂದ ನಾಳೆ ಇವನ್ನೆಲ್ಲ ರೋಡ್ ಅಟ್ಯಾಚ್ ಆದ್ರೆ ಇಟ್ ವಿಲ್ ಬಿ ಗುಡ್ ಅಂತ ನನಗೆ ಅನ್ಸುತ್ತೆ. ಈ ತರ ನೋಡ್ಕೋಬೇಕು. ಸೊ ವಿ ಹ್ಯಾವ್ ಎಕ್ಸ್ಪ್ಲೈನ್ ಲಕ್ಕಂನಳ್ಳಿ ಆಲ್ಸೋ. ಹಿಂಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ಏನಾದರೂ ನೀವು ತಪ್ಪದೆ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇಟ್ ಇಸ್ ಬಿನ್ ಮೋರ್ ದ್ಯಾನ್ 35 ಮಿನಿಟ್ಸ್ ಆಗಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿಬಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಕ್ಲೇಮ್ ದಾಟ್. ಡೋಂಟ್ ಆಸ್ಕ್ ಮೀ ಆ ಕನ್ಸಲ್ಟೇಷನಲ್ಲಿ 30-40 ಸೈಡಿಗೆ ಎಷ್ಟಾಗುತ್ತೆ, 30-50 ಸೈಡಿಗೆ ಎಷ್ಟಾಗುತ್ತೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಯಾರಿಗೆ ಫೋನ್ ಮಾಡಬೇಕು, ಆಧಾರ್ ಕಾರ್ಡಿಗೆ ಅದು ಬೇಕಾ ಇದು ಬೇಕಾ ಅಂತೆಲ್ಲ ಬೇಸಿಕ್ಸ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ಸೊ ಮೀನಿಂಗ್ಫುಲ್ ಆಗಿ ಕ್ವಶನ್ಸ್ ಎಲ್ಲ ಡೌಟ್ ಇದ್ರೆ ಡೌನ್ಲೋಡ್ ಮಾಡಿಕೊಂಡು ಸಿಂಪಲ್ ಆಗಿ ಮ್ಯಾಪ್ ಕೊಡಿ ಇವೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಎಲ್ಲ KPP ವೆಬ್ಸೈಟ್ ಎಲ್ಲ ಇದೆ. ನೋಟಿಫಿಕೇಶನ್ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಸಂಬಡಿ ನಿಮ್ಗೆ ಯಾರಾದ್ರೂ ಹೆಲ್ಪ್ ಬೇಕಂದ್ರೆ ವಿ ಆರ್ ವೆರಿ ಹ್ಯಾಪಿ. ಹೆಲ್ಪ್ ನಮ್ಮ ಹತ್ರ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಫಾರ್ ದಟ್ ಮ್ಯಾಟರ್ 2 ಕೊಡ್ತೀವಿ ನಾವು. ಲೈವ್ ಬಿಡ್ಡಿಂಗು ಮಾಡ್ಕೊಡ್ತೀವಿ, ಆಪ್ಷನ್ ಮಾಡ್ಕೊಡ್ತೀವಿ, ಬರೀ ಡಾಕ್ಯುಮೆಂಟು ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ನೀವೆಲ್ಲ ಮಾಡಿ ಫೋನಲ್ಲಿ ಕೂಡ ಗೈಡ್ ಮಾಡ್ತೀವಿ. ಬೇಸ್ಡ್ ಆನ್ ದ ಹೆಲ್ಪ್ ನೀವು ತಗೊಳೋದ್ರ ಮೇಲೆ ನಾವು ಹೆಲ್ಪ್ ಮಾಡ್ತೀವಿ. ಆಲ್ ದ ಬೆಸ್ಟ್. Thank you so much.